ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಇವತ್ತು ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ನಿಮಗೆ ಪದ್ಯವನ್ನು ರಚಿಸುವಂಥ ಶಾಸ್ತ್ರದ ಬಗ್ಗೆ ಇವತ್ತು ಛಂದಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಛಂದಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಹೌದಲ್ವಾ? ಓಕೆ, ನೀವು ಕಂದ ಪದ್ಯ, ಷಟ್ಪದಿ ಈ ಥರ ಎಲ್ಲ ಕೇಳಿದ್ದೀರಾ? ಓಕೆ, ಹಾಗಿದ್ರೆ ನಮ್ಮ ಕನ್ನಡದಲ್ಲಿ ಏನು ಮಾಡ್ತೀವಿ ಅಂದರೆ 2 ಸಾಲಿನ ಪದ್ಯಕ್ಕೆ ಏನಂತೀವಿ? ದ್ವಿಪದಿ. 3 ಸಾಲಿನ ಪದ್ಯಕ್ಕೆ ತ್ರಿಪದಿಗಳು. ಹಾಗಿದ್ರೆ 4 ಸಾಲಿನ ಪದ್ಯಕ್ಕೆ ಚೌಪದಿ ಅಥವಾ ಕಂದ ಪದ್ಯ ಅಂತ ಹೇಳ್ತೀವಿ. 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ನೋಡೋಣ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಗೆ ತುಂಬು ಹೃದಯದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೆ ಇದು 3 ಅಂಕದ ಪ್ರಶ್ನೆಗಾಗಿ ಇಲ್ಲಿ ಛಂದಶಾಸ್ತ್ರದ ಬಗ್ಗೆ ಕೇಳ್ಬೋದು ನಾವು. ಓಕೆನಾ? ಅದನ್ನ ಹೇಳ್ತಾ ಹೇಳ್ತಾ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಬನ್ನಿ ಇವತ್ತಿನ ತರಗತಿಯ ಕಲಿಕಾಂಶಗಳನ್ನ ನೋಡೋಣ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಛಂದಶಾಸ್ತ್ರವನ್ನ ನೋಡ್ತಾ ಇದ್ದೀವಿ. ಏನಪ್ಪ ಛಂದಶಾಸ್ತ್ರ ಅಂದ್ರೇನು ಅಂತ ಹೇಳಿ ನಿಮಗೆ ಪ್ರಶ್ನೆ ಏನಾದರೂ ಬರ್ತಾ ಇದ್ರೆ, ನಾವು ಏನು ಮಾಡ್ತೀವಿ ಅಂದರೆ ಪದ್ಯವನ್ನು ರಚಿಸುವಾಗ ಒಂದು ಶಾಸ್ತ್ರವನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಆ ಶಾಸ್ತ್ರಕ್ಕೆ ಛಂದಶಾಸ್ತ್ರ ಅಂತ ಹೇಳ್ತೀವಿ. ಏನು ಅಂತ ಹೇಳಿದರೆ, ಎಲ್ಲದಕ್ಕೂ ಅಳವಡಿಸ್ತೀವಾ ಮೇಡಮು ಅಂತ ನಿಮ್ಮ ಕ್ವಶನ್ ಬರ್ಬೋದು. ಎಲ್ಲದಕ್ಕೂ ಅಳವಡಿಸಲ್ಲ. ನಾವೇನು ಮಾಡ್ತೀವಿ ಅಂದರೆ ಹಳೆ ಕಾಲದಲ್ಲಿ ಅಂದರೆ ನಮ್ಮ ಹಿಂದಿನ ಸಂಸ್ಕೃತದಿಂದ ನಾವೇನು ಪ್ರಭಾವಿತರಾಗಿದ್ವಲ್ಲ ಆ ಎಲ್ಲ ಪದ್ಯಗಳನ್ನು ನಾವೇನು ಮಾಡಿದ್ದೀವಿ, ಛಂದಶಾಸ್ತ್ರದಲ್ಲಿ ಬರೀತೀವಿ. ಈಗ ಎಷ್ಟೋ ಜನ ನಾರ್ಮಲ್ ಆಗಿ ಬರೀತಾರಲ್ವ, ಆದಿಪ್ರಾಸ ಅಂತ್ಯಪ್ರಾಸ ಇಟ್ಬಿಟ್ಟು ಅಷ್ಟೇ ಬರೀತಾರೆ. ಈಗ ಹೆಚ್ಚು ಛಂದಶಾಸ್ತ್ರವನ್ನು ಬಳಸಲ್ಲ. ಆಗಿನ ಕಾಲದಲ್ಲಿ ಬಳಸ್ತಾ ಇರುವಂಥ ಛಂದಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಛಂದಸ್ಸು ಅಂದರೆ ಏನು ಅಂತ ಹೇಳಿದರೆ, ಛಂದಸ್ಸಿನ ಶಾಸ್ತ್ರದ ಪ್ರಕಾರ ರಚಿತವಾದ ಪದ್ಯವನ್ನು ನಾವು ಛಂದೋಬದ್ಧ ಪದ್ಯ ಅಂತ ಹೇಳ್ತೀವಿ. ಅಂದರೆ ಛಂದಶಾಸ್ತ್ರದಿಂದ ಒಳಗೊಂಡಂಥದ್ದು ಅಂತ ಹೇಳ್ತೀವಿ. ಮತ್ತು ಛಂದಸ್ಸು ಕನ್ನಡ ಸಾಹಿತ್ಯ ಇದೆಲ್ಲ, ಇದು ಸಂಸ್ಕೃತದಿಂದ ಪ್ರಭಾವಿತವಾಗಿದೆ. ಇದು ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಹಾಗಿದ್ರೆ ಛಂದಸ್ಸಿನಲ್ಲಿ ಎಷ್ಟು ವಿಭಾಗಗಳಿದೆ ಅಂತ ಫಸ್ಟ್ ತಿಳ್ಕೊಬೇಕಲ್ವ ನಾವು. ಛಂದಸ್ಸಿನಲ್ಲಿ ಪ್ರಾಸ, ಯತಿ, ಗಣ ಅಂತ 3 ವಿಭಾಗಗಳಿವೆ. ಪ್ರಾಸ, ಯತಿ ಮತ್ತು ಗಣ. ಹಾಗಿದ್ರೆ ಪ್ರಾಸ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಈಗಾಗಲೇ. ಪದ್ಯದಲ್ಲಿ, ಕಾವ್ಯದಲ್ಲಿ ಏನಾಗುತ್ತೆ, ಆದಿಪ್ರಾಸ, ಅಂತ್ಯಪ್ರಾಸ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮಧ್ಯಪ್ರಾಸ ಅಂತ ಬರುತ್ತೆ. ಅಂದ್ರೆ ಈಗ ಕಾವ್ಯದ ಪ್ರತಿ ಸಾಲಿನ 1 ಮತ್ತು 2ನೇ ಸ್ವರಗಳ ನಡುವೆ ಬರುವ ಪ್ರಾಸವನ್ನ ಆದಿಪ್ರಾಸ ಅಂದ್ರೆ ಮೊದಲಿಗೆ ಬರೋದು. ಆದಿ ಅಂದ್ರೆ ಫಸ್ಟ್ ಬರುವಂಥದ್ದಕ್ಕೆ ಆದಿಪ್ರಾಸ ಅಂತ ಹೇಳ್ತೀವಿ. ಮತ್ತೆ ಪ್ರತಿ ಸಾಲಿನ ಮಧ್ಯದಲ್ಲಿ ಬರುವಂಥ ಪ್ರಾಸವನ್ನ ಮಧ್ಯಪ್ರಾಸ ಅಂತ ಹೇಳ್ತೀವಿ. ಅಂತ್ಯದಲ್ಲಿ ಬರುವ ಪ್ರಾಸವನ್ನ ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಫಸ್ಟ್ ಬಂದರೆ ಆದಿ, ಮಧ್ಯ ಬಂದರೆ ಮಧ್ಯಪ್ರಾಸ, ಹಾಗೆಯೇ ಲಾಸ್ಟಲ್ಲಿ ಬಂದರೆ, ಕೊನೆಯಲ್ಲಿ ಬಂದರೆ ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಹಾಗಿದ್ರೆ ಯತಿ ಅಂದ್ರೆ ಏನು ಅಂತ ಹೇಳಿದರೆ, ನಾವೀಗ ಕಾವ್ಯವನ್ನು ಏನು ಮಾಡ್ತಾ ಇರ್ತೀವಿ, ವಾಚನ ಮಾಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಅವಾಗ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಉಸಿರನ್ನು ತಗೋಬೇಕು, ಎಲ್ಲಿ ಉಸಿರನ್ನು ಎಳೆದುಕೋಬೇಕು ಅಂಥೇಳಿ ಅಲ್ಲಿ ನಿಲ್ಲಿಸೋದಕ್ಕೆ ಒಂದು ಜಾಗವನ್ನು ಮಾಡಲಾಗುತ್ತೆ. ಆ ಜಾಗಕ್ಕೆ ಯತಿ ಅಂತ ಹೇಳ್ತೀವಿ. ಈ ಯತಿ ಅಂದರೆ ಆ ಟೈಮಲ್ಲಿ ನಾವು ಉಸಿರನ್ನು ತಗೋಬಹುದು ಅಂತ ಹೇಳಿ. ಹಾಗಿದ್ರೆ ಇನ್ನೊಂದು ಭಾಗ ಬರುತ್ತೆ ಗಣ. ನೋಡಿ ಮಕ್ಕಳೇ, ಇದು ತುಂಬ 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 ಇಂಪಾರ್ಟೆಂಟು. ಇಲ್ಲಿಂದನೇ ಎಲ್ಲ ಶುರುವಾಗುತ್ತೆ ನಮಗೆ. ಗಣ ಎಂದರೆ ಗುಂಪು. ಗಣ ಅಂದರೆ ಗುಂಪು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಗ್ರೂಪ್ ಅನ್ನೋದಕ್ಕೆ ಗಣ ಅಂತ ಹೇಳ್ತೀವಿ, ಗುಂಪು ಅಂತ. ಈ ಛಂದಶಾಸ್ತ್ರದಲ್ಲಿ ನಾವೇನು ಮಾಡ್ತೀವಿ ಅಂದರೆ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಮಾತ್ರಾಗಣ ಅಂತ ಮಾಡ್ತೀವಿ. ಮಾತ್ರಾಗಣ, ಅಕ್ಷರಗಣ ಮತ್ತು ಅಂಶಗಣ ಅಂತ ಹೇಳಿ ನಾವು 3 ವಿಭಾಗಗಳನ್ನು ಮಾಡ್ತೀವಿ. ಹಾಗಿದ್ರೆ ಮಾತ್ರಾಗಣ, ಅಕ್ಷರಗಣ, ಅಂಶಗಣ ಅದರ ಹೆಸರೇ ಸೂಚಿಸ್ತಾ ಇದೆ ಅಲ್ವಾ. ಮಾತ್ರೆಗಳಿಂದ ಹೊಂದಿದ್ದು. ಏನು ಮ್ಯಾಮ್, ಟ್ಯಾಬ್ಲೆಟಾ ಮಾತ್ರೆ ಅಂದರೆ? ಆ ಮಾತ್ರೆಗಳಲ್ಲ, ನಮ್ಮ ಲಘು ಗುರು ಅಂತ ಕೇಳಿದಿರಲ್ವಾ, ಆ ಮಾತ್ರೆಗಳ ಗಣನ ನಾವು ಮಾತ್ರಾಗಣ ಅಂತ ಹೇಳ್ತೀವಿ. ಅಕ್ಷರಗಳಿಂದ ಕೂಡಿದಂಥ ಗಣನ ಅಕ್ಷರಗಣ ಅಂತೀವಿ. ಅಂಶಗಳಿಂದ ಕೂಡಿದಂಥ ಗಣವನ್ನ ಅಂಶಗಣ. ಹಾಗಿದ್ರೆ ಬನ್ನಿ ಮಕ್ಕಳೇ, ನಾನು ಇದನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಮಾತ್ರಾಗಣ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ, ಮಾತ್ರೆಗಳ ಆಧಾರದ ಮೇಲೆ ಗಣವನ್ನ ವಿಭಾಗ ಮಾಡ್ತೀವಿ. ಅದನ್ನ 3, 4, 5
ಮೂರು ಮಾತ್ರೆಗಳ ಒಂದು ಗಣ ಮಾಡ್ಬೋದು, ಇಲ್ಲ 4 ಇಲ್ಲ 5 ಮಾತ್ರೆಗಳ ಒಂದೊಂದು ಗಣವನ್ನು ಮಾಡ್ತೀವಿ. ಇದಕ್ಕೆ ನಾವೇಂತೀವಿ ಮಾತ್ರಾಗಣ ಅಂತ ಹೇಳ್ತೀವಿ. ಇಲ್ಲಿ ಮಾತ್ರೆ ಅಂದರೆ ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ನಾವು ಮಾತ್ರೆ. ನಿಮ್ಗೆ ಗೊತ್ತಿದೆ ಏಕಮಾತ್ರಾ ಕಾಲ, ದ್ವಿಮಾತ್ರಾ ಕಾಲ ಅಂತ ನಾವು ಕಲ್ತಿದ್ದೀವಲ್ವಾ? ಹೌದು, ಅದನ್ನೇ ಇಟ್ಕೊಂಡು ಇಲ್ಲಿ ಮಾತ್ರೆಗಳನ್ನು ನಾವು ಏನು ಮಾಡ್ತೀವಿ, ಕೌಂಟ್ ಮಾಡಿಬಿಟ್ಟು ಮಾತ್ರಾಗಣವನ್ನು ಮಾಡ್ತೀವಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಬಂತು ನೋಡಿ ನಮ್ಮ ಮೇನ್ ಆಗಿರೋದು ಏನು, ಲಘು ಮತ್ತು ಗುರು. ಏನಪ್ಪ ಲಘು ಅಂತಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ, ಅಂದರೆ ನೀವು ಹೇಳ್ತೀರಲ್ಲ ನಾವು ಹ್ರಸ್ವ ಸ್ವರ ಅವೆಲ್ಲ ಇದ್ದಾಗ ಉಚ್ಚಾರ ಮಾಡ್ತೀವಲ್ವ, ಏಕಮಾತ್ರ ಕಾಲ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಮಾತ್ರಾ ಕಾಲ ಅಂದರೆ ಏನು ಅಂದರೆ ಗುಬ್ಬಚ್ಚಿ ಒಂದ್ಸರಿ ಕುಕ್ ಅನ್ನತ್ತಲ್ಲ, ಆ ಕಾಲವನ್ನು ಇಟ್ಕೊಂಡು ನಾವು ಮಾತ್ರಾ ಕಾಲ ಅಂತ ಮಾಡಿದ್ದೀವಿ. ಹಾಗಾಗಿ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂಥದ್ದನ್ನು ಲಘು ಅಂತೀವಿ, 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂಥದ್ದನ್ನು ಗುರು ಅಂತ ಹೇಳ್ತೀವಿ. ಹಾಗಿದ್ರೆ ಈ ಲಘು ಗುರುನ ನಾವು ನಮೂದಿಸ್ತೀವಿ, ಹಾಕ್ತೀವಿ. ಅದಕ್ಕೆ ನಾವೇನಂತೀವಿ ಪ್ರಸ್ತಾರ ಹಾಕೋದು ಅಂತ ಹೇಳ್ತೀವಿ. ಇದು ತುಂಬ ತುಂಬ ಇಂಪಾರ್ಟೆಂಟು ಮಕ್ಕಳೇ. ನಿಮಗೆ ಪ್ರಸ್ತಾರ ಹಾಕಿ ಲಘು ಗುರುವನ್ನು ಗುರುತಿಸಿ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಓಕೆನಾ? ಈ ಥರ ಪ್ರಶ್ನೆ ಬರುತ್ತೆ ನಿಮಗೆ. ಅವಾಗ ಪ್ರಸ್ತಾರ ಹಾಕೋದು ಅಂದರೆ ಏನು ಅಂದರೆ ಲಘು ಎಲ್ಲಿದೆ ಲಘು ಹಾಕಬೇಕು, ಗುರು ಎಲ್ಲಿದೆ ಗುರು ಹಾಕಬೇಕು. ಹೇಗೆ ಹಾಕಬೇಕು ಬನ್ನಿ ಮಕ್ಕಳೇ ತಿಳಿಸ್ತೀನಿ, ಹೇಗೆ ಲಘು ಮತ್ತು ಗುರುವನ್ನು ನಾವು ಹಾಕಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಛಂದಸ್ಸಿನ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. ಏನಪ್ಪ ಛಂದಸ್ ಪ್ರಕಾರ ಅಂತ ಹೇಳಿದರೆ ಇಲ್ಲಿ ಮಾತ್ರಾಗಣದಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ಮಾತ್ರಾಗಣದಲ್ಲಿ ಕಂದ ಪದ್ಯ ಬರುತ್ತೆ. ಕಂದ ಪದ್ಯ ಅಂದರೆ 4 ಸಾಲಿನ ಪದ್ಯ ಇರುತ್ತೆ. ಇದಕ್ಕೆ 4 ಮಾತ್ರೆಗಳ 3 ಗಣ, 4 ಮಾತ್ರೆಯ 5 ಗಣ ಇರುತ್ತೆ, 20 ಮಾತ್ರೆಗಳು ಅಂತ ಹೇಳ್ತೀವಿ. ಮುಂದೆ ಇದನ್ನ ವಿವರಿಸ್ತಾ ಹೋಗ್ತೀನಿ. ಓಕೆ. ಮತ್ತೆ ಇಲ್ಲಿ ರಗಳೆ ಅಂತ ಒಂದು ಬರುತ್ತೆ. ಇದಕ್ಕೆ ಸಾಲುಗಳ ನಿರ್ಬಂಧವಿಲ್ಲದೆ ಬರುವಂಥದ್ದಕ್ಕೆ ರಗಳೆ ಅಂತ ಹೇಳ್ತೀವಿ. ಷಟ್ಪದಿ ಅಂದರೆ 6 ಸಾಲಿನ ಪದ್ಯ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಮತ್ತೆ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಮುಂದಿನ ವಿಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿರಲಿ ಅಂತ ಅಷ್ಟೇ ಇದನ್ನ ಸ್ವಲ್ಪ ಹೇಳಿದ್ದೀನಿ. ಓಕೆ. ಇದನ್ನೇ ಏನು ಮ್ಯಾಮ್ ಕಂದ ಪದ್ಯ ಅಂದರೆ ಎಲ್ಲ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಸರಿನಾ ಮಕ್ಕಳೇ? ಛಂದಸ್ಸಿನ ಪ್ರಕಾರಗಳಲ್ಲಿ ಮಾತ್ರಾಗಣದಿಂದ ನಾವೇನೇನು ಮಾಡ್ತೀವಿ, ಕಂದ ಪದ್ಯ, ರಗಳೆ, ಷಟ್ಪದಿ ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳನ್ನು ನೋಡ್ತೀವಿ ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ವಿಭಾಗದಲ್ಲಿ ನೋಡೋಣ. ಈಗ ಕಂದ ಪದ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಕಂದ ಪದ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಕಂದ ಪದ್ಯದ ಮಾತ್ರಾಗಣಗಳು ಎಂದರೆ 3, 4, 5 ಮಾತ್ರೆಗಳಿರುವಂಥ ಇದು ಗುಂಪಿರುತ್ತೆ ಅಂತ ಹೇಳ್ತೀವಿ ನಾವು. ನಿಮ್ಗೆ ಗೊತ್ತಿರುತ್ತೆ, ಯಾವಾಗಲೂ ನಾವು ಕಂದ ಪದ್ಯ ಮಾಡಬೇಕಾದ್ರೆ 4 ಮಾತ್ರೆಗಳ 3 ಗಣ ಇರುತ್ತೆ. ಹೌದಾ? 4 ಮಾತ್ರೆಗಳ 3 ಗಣ ಅಂದರೆ 12 ಇರುತ್ತೆ. ಆಮೇಲೆ 20 ಇರುತ್ತೆ. ಎರಡಷ್ಟು ಮೊದಲನೇ ಸಾಲು ಮತ್ತು 3ನೇ ಸಾಲು ಸೇಮ್ ಆಗಿರುತ್ತೆ, 2ನೇ ಸಾಲು ಮತ್ತು 4ನೇ ಸಾಲು ಸೇಮ್ ಆಗಿರುತ್ತೆ. ಹೌದಲ್ವಾ? ಓಕೆ. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲೇನಾಗುತ್ತೆ ಅಂದರೆ ರಗಳೆ ಬಗ್ಗೆ ಹೇಳಿದಾಗ ಇದನ್ನು ರಘಟ ಅಂತ ಹೇಳ್ತಾರೆ. ರಘಟ ಅಂತ ಹೇಳಿದರೆ ಯಾವುದೇ ಸಾಲುಗಳ ನಿರ್ಬಂಧ ಇಲ್ಲದೆ ಬರೆಯುವಂಥದ್ದು. ರಗಳೆ ರಘಟ ಅನ್ನೋದು ಏನು ಗೊತ್ತಾ, ತತ್ಸಮ ತದ್ಭವ ಆಗಿದೆ. ಇಲ್ಲಿ ನಮಗೆ ಉತ್ಸಾಹ ರಗಳೆಗಳು ಅಂತ, ಉತ್ಸಾಹ ರಗಳೆಗಳು ಮತ್ತು ಮಂದಾಲ ನೀಲ ರಗಳೆ ಮತ್ತು ಲಲಿತ ರಗಳೆ ಅಂತ ಹೇಳಿ 3 ವಿಧಗಳಿದೆ. ಯಾವ್ದ್ಯಾವ್ದಪ್ಪ? ಉತ್ಸಾಹ ರಗಳೆ, ಮಂದಾಲ ನೀಲ ರಗಳೆ, ಲಲಿತ ರಗಳೆ. ಇದೇನು ಮ್ಯಾಮ್ ಅಂತ ಕೇಳಿದರೆ ನಿಮ್ಗೆ ಅಷ್ಟೊಂದು ಇದು ಏನು ಕೇಳಿಲ್ಲ, ಸುಮ್ಮನೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ರಗಳೆಗಳು ಅಂದರೆ ಏನಿರುತ್ತೆ ಮತ್ತು ಎಷ್ಟು ಅಂತ ಗೊತ್ತಿದೆ. ನಮಗೆ ಮೇನ್ ಇರೋದು ಷಟ್ಪದಿಗಳು ಮತ್ತು ಕಂದ ಪದ್ಯ. ನಿಮ್ಮ ಪುಸ್ತಕದಲ್ಲಿ ಏನಾಗಿದೆ ಅಂತಂದರೆ ವೀರಲವ ವಾರ್ಧಕ ಷಟ್ಪದಿಯಲ್ಲಿದೆ, ಮತ್ತು ಕುಮಾರವ್ಯಾಸ ಭಾರತದ್ದು ನಿಮಗಿದೆ ಅಲ್ವಾ, ಕೌರವೇಂದ್ರನ ಕೊಂದೆ ನೀನು ಅಂತ ಹೇಳಿ ಮೊದಲನೇ ಈ ಯಾರು ನೀವು ಕನ್ನಡ ಪ್ರಥಮ ಭಾಷೆ ಇರುತ್ತಲ್ವ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ. ಇದೇನಾಗಿದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮ್ಗೆ ಏನಾಗಿದೆ, ಭಾಮಿನಿ ಷಟ್ಪದಿ ಇದೆ, ಇಲ್ಲಿ ವಾರ್ಧಕ ಷಟ್ಪದಿ ವೀರಲವದಲ್ಲಿದೆ. ಮತ್ತು ನಿಮಗೆ ಕಂದ ಪದ್ಯ ಅಂತ ಹೇಳಿದರೆ ನಾವು ರನ್ನನ ಒಂದು ಕಂದ ಪದ್ಯವನ್ನು ನೋಡಿದ್ದೀವಲ್ವ, ಚಲಮನೆ ಮೆರವಂ ಅಂತ ಹೇಳಿ. ಇದು 3 ನಿಮಗೆ ತುಂಬ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಬಯಸ್ತೀನಿ. ಅದರಲ್ಲಿರೋದನ್ನ ಎಲ್ಲ ನೀವು ಲಘು ಗುರು ಹಾಕಿ ತೆಗೆದುಬಿಟ್ರೆ ಗೊತ್ತಾಗುತ್ತೆ. ಹೆಂಗೆ ಹಾಕಬೇಕು ಮ್ಯಾಮ್ ಲಘು ಗುರು ಅಂತ ಹೇಳಿ ನಿಮ್ಮ ಕ್ವಶನ್ ಬರ್ತಾ ಇದೆಯಾ? ಮುಂದಿನ ವಿಭಾಗದಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ.
ಬನ್ನಿ ಮುಂದಿನ ವಿಭಾಗದಲ್ಲಿ ನೋಡೋಣ. ಇಲ್ಲಿ ಅಕ್ಷರ ಗಣಗಳ ಬಗ್ಗೆ ಹೇಳಿದ್ನಲ್ವಾ, ಅಕ್ಷರಗಳ ಆಧಾರದಿಂದ ಗಣ ವಿಭಾಗ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಅಕ್ಷರ ಗಣ ಅಂತ ಹೇಳ್ತೀವಿ. ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಒಂದು ಗಣ ಮಾಡ್ತೀವಿ. ಮೂರು ಮೂರು ಅಕ್ಷರ ಸೇರಿ ಒಂದೊಂದು ಗಣ ಮಾಡ್ತೀವಿ. ಆ ಗಣವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಕ್ಷರ ಗಣ ಅಂತ ಹೇಳ್ತೀವಿ. ಹಾಗಿದ್ರೆ ಏನ್ ಮಾಡ್ಬೇಕು, ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಕ್ವಶನ್ ಬರುತ್ತಲ್ವಾ. ಅಕ್ಷರ ಗಣಗಳು ಒಟ್ಟು 8 ವಿಧಗಳಿದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಯಗಣ, ಮಗಣ, ತಗಣ, ರಗಣ, ಜಗಣ, ಭಗಣ, ನಗಣ, ಸಗಣ ಅಂತ ಹೇಳ್ತೀವಿ ನಾವು. ಯ ಮ ತ ರ ಜ ಭ ನ ಸ ಅಂತ ಹೇಳ್ತೀವಿ. ಇಲ್ಲಿ ಯಮಾತ ರಾಜಭಾನ ಸಲಗಮ್ ಅಂತ ಹೇಳಿ ಒಂದು ನೀವು ಸೆಂಟೆನ್ಸ್ ಅನ್ನ ಬರೆದು ಅದಕ್ಕೆ ಲಘು ಗುರು ಹಾಕಿದ್ರೆ ಅಲ್ಲಿ ನಿಮ್ಗೆ ಗಣಗಳನ್ನ ಗುರ್ತಿಡಿಯೋದು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ನೀವು ಬೇಕಾದ್ರೆ ಮನೇಲಿ ಕೂಡ ಮಾಡಿ ನೋಡಿ ಮಕ್ಕಳೇ. ಯಮಾತ ರಾಜಭಾನ ಸಲಗಮ್ ಅಂತ ಹೇಳಿ ಒಂದು ನೀವು ಸೆಂಟೆನ್ಸ್ ಅನ್ನ ಬರ್ಕೊಂಡು ಅದಕ್ಕೆ ಲಘು ಗುರು ಹಾಕಿ ಆಮೇಲೆ ಅದರಲ್ಲಿ ಮೊದಲನೇ ಅಕ್ಷರದಿಂದ ಮೂರನೇ ಅಕ್ಷರಕ್ಕೆ ಯಾವ ಗಣ ಬರುತ್ತೆ ಅಂತ ಹೇಳಿ ನೀವು ನೋಡ್ಕೋಬಹುದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇಲ್ಲಿ. ಹಾಗಿದ್ರೆ ಯ ಗಣ ಅಂದ್ರೇನು, ಮ ಗಣ ಅಂದ್ರೇನು ಅಂತ ಹೇಳಿ ಗೊತ್ತಾಗೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಎಲ್ಲಿ ಲಘು ಹಾಕ್ಬೇಕು, ಎಲ್ಲಿ ಗುರು ಹಾಕ್ಬೇಕು ಅಂತ ಹೇಳಿ ನಾವು ನೋಡೋಣ. ಏನಪ್ಪಾ ಲಘು ಎಲ್ಲಿರುತ್ತೆ ಅಂದ್ರೆ ದೀರ್ಘಾಕ್ಷರ ಎಲ್ಲಿರುತ್ತೆ. ದೀರ್ಘಾಕ್ಷರ ಅಂದ್ರೆ ನೀವು ಜಾಸ್ತಿ ಉಸಿರು ತಗೊಂಡು ಉಚ್ಚಾರ ಮಾಡುವಂತ ದೀರ್ಘಾಕ್ಷರ ಇತ್ತಲ್ಲ, ಶಾ ಮಾ ಸಾ ಅಂತ ಹೇಳಿ ಅಲ್ಲಿ ಬರುತ್ತೆ. ಒತ್ತಕ್ಷರದ ಹಿಂದಿನ ಅಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಕೂಡ ಏನಾಗಿರುತ್ತೆ, ನಿಮ್ಮ ಗುರು ಆಗಿರುತ್ತೆ. ಮತ್ತೆ ಅನುಸ್ವಾರದಿಂದ ಕೂಡಿರುವಂತ ಅಕ್ಷರ ಕೂಡ ಇಲ್ಲಿ ನೋಡಿ, ಅನುಸ್ವಾರದಿಂದ ಕೂಡಿದೆ, ಅದು ಕೂಡ ಏನಾಗಿರುತ್ತೆ, ಗುರು ಆಗಿರುತ್ತೆ. ಮತ್ತೆ ವಿಸರ್ಗದಿಂದ ಕೂಡಿದಂಥದ್ದು ಕೂಡ ಗುರು ಆಗಿರುತ್ತೆ. ಹಾಗಿದ್ರೆ ಗುರುವಿನ ಲಕ್ಷಣ ಏನೇನು ಅಂದ್ರೆ ದೀರ್ಘಾಕ್ಷರ ಆಗಿರುತ್ತೆ, ಒತ್ತಕ್ಷರ ಹಿಂದಿನ ಅಕ್ಷರ ಆಗಿರುತ್ತೆ, ಅನುಸ್ವಾರದಿಂದ ಕೂಡಿದ ಅಕ್ಷರ ಆಗಿರುತ್ತೆ, ವಿಸರ್ಗದಿಂದ ಕೂಡಿದಂತ ಅಕ್ಷರ ಕೂಡ ಗುರು ಆಗಿರುತ್ತೆ. ಇನ್ ಬಾಕಿದೆಲ್ಲ ಲಘು ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಹಾಗಿದ್ರೆ ಬನ್ನಿ ಮಕ್ಕಳೇ ಮತ್ತೊಂದು ಸ್ವಲ್ಪ ಲಕ್ಷಣಗಳನ್ನ ನೋಡೋಣ. ವ್ಯಂಜನಾಕ್ಷರ ಇರುತ್ತಲ್ವಾ, ವ್ಯಂಜನಾಕ್ಷರ ಅಂದ್ರೆ ನಾವು ಅರ್ಧಾಕ್ಷರ ಬರಿತೀವಲ್ವಾ, ಎಳ್ಳ ಅಂತ ಬರೆದಿದೀವಲ್ವಾ, ಈ ವ್ಯಂಜನಾಕ್ಷರ ಇರುತ್ತಲ್ಲ ಇದನ್ನು ಕೂಡ ನಾವು ಗುರು ಅಂತ ಹೇಳ್ತೀವಿ. ಆಮೇಲೆ ಕೈ ಐ ಸ್ವರ ಇರೋದು, ಯಾಕಂದ್ರೆ ಕೆಳಗಡೆ ಬರುತ್ತಲ್ವಾ ಅದಕ್ಕೆ ಐ ಸ್ವರ ಇರೋದು ಕೂಡ ನಾವು ಗುರು ಅಂತ ಹೇಳ್ತೀವಿ. ಮತ್ತೆ ಔ ಸ್ವರ ಕೂಡ ನಾವು ಗುರು ಅಂತ ಹೇಳ್ತೀವಿ. ಓಕೆನಾ? ಆದ್ರೆ ಇಲ್ಲಿ ಒಂದೇ ಒಂದು ಷಟ್ಪದಿಯಲ್ಲಿ ಏನಾಗುತ್ತೆ ಅಂದ್ರೆ, ಷಟ್ಪದಿ ಬಂದಾಗ ಹೇಳ್ತೀನಿ. ಷಟ್ಪದಿಯಲ್ಲಿ 3 ಮತ್ತು 6ನೇ ಪಾದದ ಕೊನೆಯ ಅಕ್ಷರ ಲಘು ಇದ್ರೂ ಕೂಡ ಗುರು ಆಗಿರುತ್ತೆ, ಗುರು ಬರೋ ತರ ಬಂದಿರುತ್ತೆ ಅಂತ ಹೇಳ್ತಾರೆ. ಗುರು ಹಾಕ್ಬೇಕು ಅಲ್ಲಿ ಅಂತ ಹೇಳಿ ಆ ಷಟ್ಪದಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆನಾ ಮಕ್ಕಳೇ? ಈಗ ಯಾವ್ದ್ಯಾವ್ದು ಅಂತ ಮತ್ತೆ ರೀಕಾಲ್ ಮಾಡೋಣ. ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ, ಐ ಅಕ್ಷರ ಇರೋದು, ಸ್ವರ ಇರೋದು, ದೀರ್ಘಾಕ್ಷರ ಇರೋದು, ಅನುಸ್ವಾರ ಮತ್ತು ವಿಸರ್ಗ ಇರೋದು, ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತೆ. ಇನ್ ಬಾಕಿ ಇದೆಲ್ಲ ಲಘು ಆಗಿರುತ್ತೆ ಮಕ್ಕಳೇ. ಈಗ ಇದು ತುಂಬಾ 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 ಇಂಪಾರ್ಟೆಂಟು ಮಕ್ಕಳೇ. ಇದನ್ನ ತುಂಬಾ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಲಘು ಗುರು ಹಾಕೋದು, ಪ್ರಸ್ತಾರ ಹಾಕೋದು ನಮ್ಗೆ ಬಂದೇ ಬರುತ್ತೆ, ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ 100%. 3 ಅಂಕಗಳಿಗೆ ಒಂದು ಇರುತ್ತೆ, 3 ಅಂಕಗಳಿಗೆ ಬರುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಯಗಣ ಅಂದ್ರೆ ಏನು, ಇವಾಗ್ಲೇ ಹೇಳಿದ್ನಲ್ಲ, ಯಮಾತ ರಾಜಭಾನ ಸಲಗಮ್ ಅಂತ ಬರೆದು ಇದಕ್ಕೆ ಲಘು ಗುರು ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 3 ಅಕ್ಷರಗಳಿಂದ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೊದಲು ಏನಿದೆ ಲಘು, ಆಮೇಲೆ 2 ಗುರು ಇದ್ರೆ ಯಗಣ, ಆಮೇಲೆ 2 ಗುರು 1 ಲಘು ಇದ್ರೆ ತಗಣ, ಮಧ್ಯದಲ್ಲಿ ಲಘು ಬಂದ್ರೆ ರಗಣ, ಆಮೇಲೆ 3 ಲಘುಗಳಿದ್ರೆ ನಗಣ, ಆಮೇಲೆ ಇಲ್ಲಿ 2 ಲಘು 1 ಗುರು ಇದ್ರೆ ಸಗಣ, ಆಮೇಲೆ 1 ಗುರು 2 ಲಘು ಇದ್ರೆ ಭಗಣ, ಆಮೇಲೆ 2 ಲಘುಗಳ ಮಧ್ಯೆ 1 ಗುರು ಬಂದ್ರೆ ಜಗಣ, ಮತ್ತೆ ಮ ಗಣದಲ್ಲಿ 3 ಏನಾಗಿರುತ್ತೆ, ಗುರು ಇರುತ್ತೆ. ಅದಕ್ಕೆ ಇದನ್ನ ಅಕ್ಷರ ಗಣ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಅಕ್ಷರ ಗಣ. ನೀವಾಗ್ಲೇ ಹೇಳಿದ್ನಲ್ಲ, ಇದನ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಮಾತ ರಾಜಭಾನ ಸಲಗಮ್ ಅಂತ ಹೇಳಿ ಇದನ್ನ ಬರ್ಕೊಂಡ್ಬಿಟ್ಟು ಇದಕ್ಕೆ ನೀವು ಪ್ರಸ್ತಾರ ಹಾಕಿದ್ರೆ ನಿಮ್ಗೆ ಗಣಗಳು ಯಾವ್ದು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ, ಯಮಾತ ರಾಜಭಾನ ಸಲಗಮ್ ಇಷ್ಟು ಬರ್ಕೊಳ್ಳಿ.
ಸರಿನಾ ಮಕ್ಕಳೇ? ಇಲ್ಲಿ ಗಣಗಳ ಬಗ್ಗೆ ಎಲ್ಲ ಏನು ಮ್ಯಾಮ್ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಿಮ್ಮ ಕ್ವಶನ್ ಬರ್ಬೋದಲ್ವಾ? ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಬರ್ಕೊಂಡ್ಬಿಟ್ಟು ಪ್ರಸ್ತಾರ ಹಾಕಿ ಆಮೇಲೆ ಅದನ್ನ ಇಟ್ಕೊಂಡ್ಬಿಟ್ಟು ಮೂರು ಅಕ್ಷರಕ್ಕೆ ಯಾವ ಗಣ ಬರುತ್ತೆ ಆ ಗಣವನ್ನು ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಬನ್ನಿ ಇಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಹಾಗಿದ್ರೆ ಈ ಅಕ್ಷರ ಗಣದಲ್ಲಿ ಏನಾಗಿರುತ್ತೆ ಅಂದರೆ 3 ಗುರು 3 ಲಘು ಇದ್ರೆ ಅಂದರೆ 3 ಗುರು ಇದ್ರೆ ಮಗಣ, 3 ಲಘು ಇದ್ರೆ ನಗಣ. ಓಕೆ, ಇದು ಒಂದು ಇದಕ್ಕೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಒಂದು ಪದ್ಯ. ಈ ಪದ್ಯವನ್ನು ನಾವು ಇಟ್ಕೊಂಡ್ಬಿಟ್ಟು ನೋಡ್ಬೋದು. ಲಘು ಗುರು ಮೂರಿರೆ ಮನಗಣ, ಲಘು ಗುರು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ ಅಂತ ಹೇಳ್ತಾರೆ. ಅಂದರೆ 3 ಗುರು ಬಂದರೆ ಮಗಣ, 3 ಲಘು ಬಂದರೆ ನಗಣ, ಗುರು ಮತ್ತು ಲಘು, ಗುರು ಏನಾಗಿರುತ್ತೆ ಮಧ್ಯದಲ್ಲಿ ಬರಲು ಅಥವಾ ಮೊದಲಲ್ಲಿ ಬರಲು, ಫಸ್ಟ್ ಏನಾಗುತ್ತೆ ಮೊದಲು ಬಂದರೆ ಭಗಣ, ಲಘು ಮೊದಲು ಬಂದರೆ ಯಗಣ, ಆಮೇಲೆ ಲಘು ಮತ್ತು ಗುರು ನಡು ಬಂದರೆ ಜಗಣ ಮತ್ತು ರಗಣ. ಹಾಗೆ ಲಘು ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಯಾವಾಗಲೂ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗುರು 3 ಬರುತ್ತೆ, ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ 3 ಇರಬೇಕು ಅಂತ ಹೇಳಿದ್ದಾರೆ. ಅವಾಗ ಯಾವ ಗಣ? ಮಗಣ. ಹೀಗೆ ಓಕೆ. ಆಮೇಲೆ ಲಘು 3 ಇರೆ, ಇದು ನಗಣ. ಓಕೆ, ಆಮೇಲೆ ಇಲ್ಲಿ ಏನಾಗಿದೆ ಮೊದಲಲ್ಲಿ ಬರಲು ಅಂತ ಹೇಳಿದ್ದಾರೆ. ಮೊದಲು ಗುರು ಬರಬೇಕು, ಆಮೇಲೆ 2 ಲಘು ಬಂದರೆ ಅದು ಭಯಗಣ ಭಗಣ, ಆಮೇಲೆ ಲಘು ಮೊದಲು ಬಂದು ಆಮೇಲೆ ಗುರು ಬಂದರೆ ಇದನ್ನ ಯಗಣ ಅಂತ ಹೇಳ್ತೀವಿ. ಓಕೆನಾ? ಈಗ ಇಲ್ಲಿ ಲಘು ಗುರು ನಡುವಿರೆ ಜರಗಣ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಸಾರಿ ಮಕ್ಕಳೇ, ಇಲ್ಲಿ ಹೀಗಿದ್ದಾಗ ಇಲ್ಲಿ ಜಗಣ, ಹಾಗೇನೆ ಇಲ್ಲಿ ಹೀಗಿದ್ದಾಗ ರಗಣ. ಓಕೆನಾ? ಹಾಗೇನೆ ಇಲ್ಲಿ ಸ ಮತ್ತು ತಗಣ ಹೀಗೆ ಬರುತ್ತೆ. ಅಂದರೆ ಕೊನೆಯಲ್ಲಿ ಬರಬೇಕು. ಅಂದರೆ ಕೊನೆಯಲ್ಲಿ ಗುರು ಬಂದರೆ ಏನಾಗುತ್ತೆ ಸಗಣ, ಕೊನೆಯಲ್ಲಿ ಲಘು ಬಂದರೆ ಅದು ತಗಣ. ಹೀಗೆ ನೆನ್ಪಿಟ್ಕೋಬೇಕು. ಲಘು ಗುರು ಮೂರಿರೆ ಮನಗಣ, ಲಘು ಗುರು ಮೊದಲಲ್ಲಿ ಬರಲು ಭಯಗಣ, ಲಘು ಗುರು ನಡುವಿರೆ ಜರಗಣ, ಲಘು ಗುರು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ ಅಂತ ಹೇಳ್ತಾರೆ. ಇದನ್ನ ನೆನ್ಪಿಟ್ಕೊಂಡ್ರೆ ಯಾವಾಗ ಬರುತ್ತೆ ಅಂತ ಹೇಳಿ. ನಿಮಗೆ ಇದು ತುಂಬ ಕಷ್ಟ ಆದರೆ ನೀವೇನು ಮಾಡಿ, ಯಮಾತ ರಾಜಭಾನ ಸಲಗಮ್ ಇದೆಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ. ಅದು ವೆರಿ ಈಸಿ. ಅದನ್ನು ಬರೆದ್ಬಿಟ್ಟು ಪ್ರಸ್ತಾರ ಹಾಕಿ 3 ಅಕ್ಷರಕ್ಕೆ ಒಂದೊಂದು ಗಣ. ಯ ಫಸ್ಟ್ ಬಂದರೆ ಯಗಣ, ಮ ಫಸ್ಟ್ ಬಂದರೆ ಮಗಣ, ತ ಫಸ್ಟ್ ಬಂದರೆ ತಗಣ, ಹೀಗೆ ಮಾಡಬೇಕು. ಓಕೆನಾ? ಸರಿನಾ? ಓಕೆ, ಬನ್ನಿ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಏನಾಗಿದೆಯಪ್ಪ ಮುಂದಿನ ಭಾಗದಲ್ಲಿ ಅಂತ ಹೇಳಿದೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಬರುತ್ತೆ. ಇದು ಅಕ್ಷರಗಣದ ಛಂದಸ್ಸು ಅಂತ ಹೇಳ್ತೀವಿ. ಅಕ್ಷರಗಣದಿಂದ ಮಾಡಿದಂಥದ್ದು, ಅಕ್ಷರಗಣಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತೀವಿ. ಇಲ್ಲಿ ಪ್ರತಿ ಪದ್ಯವು ಏನಾಗಿರುತ್ತೆ, ಆದಿಪ್ರಾಸ ಕಡ್ಡಾಯವಾಗಿರುತ್ತೆ ಮಕ್ಕಳೇ. ಇದು ಕಡ್ಡಾಯ ಆಗಿದೆ ನೋಡಿ, ಕಡ್ಡಾಯ ಮಾಡ್ಕೊಳ್ಳಿ, ಸ್ಮಾಲ್ ಡ ಮಾಡ್ಕೋಬೇಕು. ಕಡ್ಡಾಯವಾಗಿ ಬರುತ್ತದೆ. ಕನ್ನಡದಲ್ಲಿ ಪ್ರಸಿದ್ಧವಾಗಿ 6 ವೃತ್ತಗಳಿವೆ. ಅವುಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ ಮಕ್ಕಳೇ. ಉತ್ಪಲಮಾಲಾ ವೃತ್ತ, ಚಂಪಕ, ಶಾರ್ದೂಲ, ಮತ್ತೆ ಭವಿಕ್ರೀಡಿತ, ಸ್ರಗ್ಧರ, ಮಹಾಸ್ರಗ್ಧರ ಅಂತ ಹೇಳ್ತೀವಿ. ನೋಡಿ 6 ಇದಾವ, ಎಣಿಸ್ಕೊಳ್ಳಿ ನೋಡಿ, ಹೌದಲ್ವಾ? ಈ 6 ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಮಕ್ಕಳೇ? ಅಕ್ಷರಗಣದ ಛಂದಸ್ಸು, ಅಕ್ಷರದಿಂದ ಇರುವಂಥದ್ದು. ಈಗ ನೀವು ಮಾತರಾಜ ಭಾನಸಲಗಂ ಕಲ್ತ್ರಲ್ಲ, ಈಗ ಹೇಗೆ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿ ನೋಡಿ. ಈಗ ಮುಂದಿನ ಭಾಗದಲ್ಲಿ ನೋಡೋಣ. ಮೊದಲನೇದೇನು ಗೊತ್ತಾ, ಈ ಒಂದು ಲಕ್ಷಣ ಪದ್ಯ ಅಂತ ಹೇಳ್ತಾರೆ. ಯಾವಾಗ ಏನೇನು ಬರುತ್ತೆ ಅಂತ ಹೇಳ್ತೇವೆ. ಗುರು ಒಂದಾದಿಯೊಳಲ್ಪಂ, ಗುರು ಮೊದಲು 3ಗೆ ಶಾರ್ದೂಲ. ಇಲ್ಲಿ ನೋಡಿ ಯಾವಾಗ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ನಾನು ಫಸ್ಟ್ ನಿಮಗೆ ವೃತ್ತಗಳನ್ನು ಹೇಳ್ಬಿಡ್ತೀನಿ, ಆಮೇಲೆ ಈ ಲಕ್ಷಣ ಪದ್ಯವನ್ನು ನೋಡೋಣ. ಅವಾಗ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಓಕೆ ಅಲ್ವಾ? ಸರಿ, ಬನ್ನಿ ಮಕ್ಕಳೇ. ಹಾಗಿದ್ರೆ ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಚಂಪಕ ಮಾಲಾ ವೃತ್ತ ಹೆಂಗೆ ಬರುತ್ತಪ್ಪ ಚಂಪಕ ಮಾಲಾ ವೃತ್ತ ಅಂತ ಹೇಳಿದರೆ, ಇಲ್ಲಿ ಯಾವ ಗಣಗಳು ಬರುತ್ತೆ ಅಂದಾಗ ನಜ ಭಜ ಜಜ ನೋಡಿ,
ನಜ ಭಜ ಜಜರ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನಗಣ ಜಗಣ ಭಗಣ ಆಮೇಲೆ ಜ ಜ ಜ ಆಮೇಲೆ ರಗಣ ಬಂದರೆ ಚಂಪಕಮಾಲಾ ವೃತ್ತ ಅಂತ ಹೇಳ್ತೀವಿ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಇದನ್ನು ಪ್ರಸ್ತಾರ ಹಾಕಿ, ಈ ಪ್ರಸ್ತಾರ ಹಾಕಿದಾಗ ಇಲ್ಲಿ ಗಣಗಳು ವಿಂಗಡಣೆ ಆಗುತ್ತೆ. ಹೌದಾ? ಪ್ರಸ್ತಾರ ಹಾಕ್ಕೊಂಡು ಹೋಗಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಚಂಪಕಮಾಲಾ ವೃತ್ತ ಬಂದಿದೆ. ಅವಾಗ ಇದು ಏನು ಬರುತ್ತೆ ಅಂತ ಹೇಳಿದ್ರೆ ಇದರ ಲಕ್ಷಣ ಏನು ಅಂತ ಹೇಳಿದರೆ ನೀವು ನ ಜ ಭ ಜ ಜರ ನೋಡಿ ಎಷ್ಟು ಈಸಿ ಇದೆ. ನಜ ಭಜ ಜಜರ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನಜ ನಜ ಭಜ ಜಜರ ನಜ ಭಜ ಜಜರ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಚಂಪಕಮಾಲಾ ವೃತ್ತ ಏನೇನು ನಜ ಭಜ ಜಜರ ನಜ ಭಜ ಜ ಜಜರ ಅಥವಾ ಜ ಜರ ಹಿಂಗೆ ನೆನ್ಪಿಟ್ಕೊಂಡ್ರು ಓಕೆ. ಇದನ್ನೊಂದು ಮೈಂಡ್ ಮ್ಯಾಪ್ ಥರ ಮಾಡ್ಕೊಳ್ಳಿ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಚಂಪಕಮಾಲಾ ವೃತ್ತ ಅಂತ ಹೇಳಿ ಚ ಅಂತ ಬರೀರಿ. ಹೌದಾ? ಇದರಲ್ಲಿ ಯಾವ್ಯಾವ ಗಣ ಬರುತ್ತಪ್ಪ? ಫಸ್ಟ್ ನಾವೇನಂತ ಅನ್ಕೊಂಡ್ವಿ? ನಜ ಬರುತ್ತೆ. ಹೌದಲ್ವಾ? ನ ಜ. ಹೌದಾ? ಆಮೇಲೆ ಏನು ಬರುತ್ತೆ? ಭಜ ಬರುತ್ತೆ. ಭ ಮತ್ತು ಜ ಗಣ ಬರುತ್ತೆ. ಆಮೇಲೆ ಏನು ಬರುತ್ತೆ? ಇಲ್ಲಿ ಜ ಜ ಬರುತ್ತೆ. ಜರ ಗಣ ಅಂತ ಮಾಡ್ಕೊಳ್ಳಿ. ಜರ ಆಮೇಲೆ ಇಲ್ಲಿ ಜ ಗಣ. ಇಲ್ಲಿ ಫಸ್ಟ್ ಏನು ಮಾಡುತ್ತೆ? ಜ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಮತ್ತೆ ಜರಗಣ ಬರುತ್ತೆ ಅಂತ ಹಿಂಗೆ ಮಾಡ್ಕೊಂಬಿಡಿ. ಹಿಂಗೊಂದು ಮೈಂಡ್ ಮ್ಯಾಪ್ ಥರ ಮಾಡ್ಕೊಂಬಿಡಿ. ಅವಾಗ ಈಸಿಯಾಗಿ ನಿಮ್ಗೆ ನೆನಪಿರುತ್ತೆ. ಚಂಪಕಮಾಲಾ ವೃತ್ತದಲ್ಲಿ ಏನು ಬರುತ್ತೆ? ನಜ ಭಜ. ಇದು ನ ಜ ಭಜ. ಈಗ ಇದನ್ನ ಜನ ಅಂತ ಬರ್ಕೊಂಡಿದ್ದೀನಲ್ಲ ಮ್ಯಾಮ್, ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆದರೆ ಹಂಗೆ ಬರ್ಕೋಬೇಡಿ. ನಿಮ್ಗೇನು ಮಾಡಿ, ನಿಮಗೇನು ಈಸಿ ಅದನ್ನು ಬರ್ಕೊಳ್ಳಿ. ಓಕೆನಾ? ಅವಾಗ ನಿಮ್ಗೇನಾಗುತ್ತೆ ಅಂದರೆ ನಿಮಗೇನು ಈಸಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅವಾಗ ನಾನೇನಂತ ಹೇಳಿದೆ? ನ ಜ. ನ ಮತ್ತು ಜ ಹೀಗೆ ಬರ್ಕೊಳ್ಳಿ. ಓಕೆ? ಅವಾಗ ಇಲ್ಲಿ ಭಜ ಬಂತು, ಇಲ್ಲಿ ಜ ಬಂತು, ಇಲ್ಲಿ ಜರ ಬಂತು ಅಂತ ಹೇಳಿ ನಿಮ್ಗೆ ಈಸಿ ನೆನಪಾಗುತ್ತೆ. ಓಕೆನಾ? ಸರಿ ಮಕ್ಕಳೇ, ಈಗ ನೆಕ್ಸ್ಟ್ ವೃತ್ತಕ್ಕೆ ಹೋಗೋಣ. ಯಾವುದಪ್ಪ ನೆಕ್ಸ್ಟ್ ವೃತ್ತ ಅಂತ ಹೇಳಿದರೆ ಉತ್ಪಲಮಾಲಾ ವೃತ್ತ. ಇದು ಸೇಮ್ ಟು ಸೇಮ್ ನೀವೇನು ಮಾಡಿ, ಭರ ನಭ ಭರ ಆದಮೇಲೆ ಲಘು ಮತ್ತು ಗುರು ಬರುತ್ತೆ. ಇಲ್ಲಿ ನೋಡಿ, ಲಘು ಮತ್ತು ಗುರು ಬರುತ್ತೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಭರ ನಭ ಭರ. ಭರ ಬಂದಮೇಲೆ ನಭ ಬರುತ್ತೆ, ಭರ ಬರುತ್ತೆ. ಭರ ನಭ ಭರ ಈಸಿ ಅಲ್ವಾ ನೆನ್ಪಿಟ್ಕೊಳ್ಳೋಕ್ಕೆ? ಈಗ ಭರ 2 ಸತಿ ಬರುತ್ತೆ, ಫಸ್ಟಿಗೆ ಲಾಸ್ಟಿಗೆ. ನಡುವು ನಭ ಬರುತ್ತೆ. ಆಮೇಲೆ ಲಾಸ್ಟ್ ಒಂದು ಲಘು ಒಂದು ಗುರು ಬಂದರೆ ಉತ್ಪಲಮಾಲಾ ವೃತ್ತ. ಇದನ್ನ ಹೆಂಗೆ ಗುರ್ತಿಡಿಯೋದು ಮ್ಯಾಮ್ ಅಂತ ಹೇಳಿದಾಗ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಲಾಸ್ಟಲ್ಲಿ ಒಂದು ಲಘು ಒಂದು ಗುರು ಎಕ್ಸ್ಟ್ರಾ ಇತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ಎಷ್ಟು ಗಣಗಳಿದೆ ನೋಡಿ. ಫಸ್ಟು 6 ಇದೆಯಾ? 2 4 6 ಇದೆಯಾ? 6 ಗಣಗಳು ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ? ಅಕ್ಷರಗಳಂದಾಗ ಎಷ್ಟು ಬರಬೇಕು? 6 3 18. ಹೌದಾ? ಆಮೇಲೆ ಏನಾಗಬೇಕು? 2 ಅಕ್ಷರ ಎಕ್ಸ್ಟ್ರಾ ಬರಬೇಕು. ಅದರಲ್ಲಿ ಒಂದು ಲಘು ಇರಬೇಕು, ಒಂದು ಗುರು ಇರಬೇಕು. ಇಷ್ಟು ನೋಡ್ಕೊಂಬಿಡಿ. ಅಥವಾ ಲಾಸ್ಟಲ್ಲಿ ಲಘು ಗುರು ಬರುತ್ತಾ ಅಂತ ನೋಡ್ಕೊಳ್ಳಿ. ಬಂದ ತಕ್ಷಣ ನೀವೇನು ಮಾಡಿ, ಇದು ಉತ್ಪಲಮಾಲಾ ವೃತ್ತ ಬರುತ್ತಾ? ಅವಾಗ ನೋಡಬೇಕು ಅಲ್ಲಿ ಭ ಬಂದಿದೆಯಾ, ಫಸ್ಟ್ ಗಣ ಭ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಫಸ್ಟ್ ಭ ಬಂದು ಇಲ್ಲಿ ಒಂದು ಗುರು ಒಂದು ಲಘು, ಇಲ್ಲಿ ಗುರು ಇದು ಲಘು ಎಕ್ಸ್ಟ್ರಾ ಬಂದರೆ ಇದೇನಾಗುತ್ತೆ ಅಂದರೆ ಉತ್ಪಲಮಾಲಾ ವೃತ್ತ ಆಗುತ್ತೆ ಮಕ್ಕಳೇ. ಸರಿನಾ? ಈಗ ನೆಕ್ಸ್ಟ್ ವೃತ್ತವನ್ನು ನೋಡೋಣ. ಮತ್ತೆ ಭವಿ ಕ್ರೀಡಿತ. ಇದು ತುಂಬ ಈಸಿ. ಸಬರಂ ನಮ್ಮಯ ಲಂಗಮಂ ಮತ್ತೆ ಭವಿ ಕ್ರೀಡಿತಂ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಸ ಭ ರ ನ ಮ ಯ ಆದಮೇಲೆ ಲಘು ಮತ್ತು ಗುರು ಬರುತ್ತೆ. ಏನು ಮ್ಯಾಮ್ ಇಲ್ಲಿ ಲಘು ಒಂದು ಗುರು ಬಂತು, ಆದರೆ ಫಸ್ಟ್ ಗಣ ಸ ಬಂತ ಅಂತ ನೋಡ್ಕೊಳ್ಳಿ. ಸ ಭ ಅಲ್ವಾ? ಸಬರಂ ನಮ್ಮಯ ಲಂಗಮಂ ಮತ್ತೆ ಭವಿ ಕ್ರೀಡಿತಂ ಅಂತ ನೆನ್ಪಿಟ್ಕೊಳ್ಳಿ. ಈಸಿ ಬರುತ್ತೆ ಇದು. ಇದರಲ್ಲಿ ಯಾಕಂದರೆ ಎಲ್ಲ ಗಣಗಳು ಬೇರೆ ಬೇರೆ ಇದೆ. ಸ ಭ ರ ನ ಮ ಯ ಎಲ್ಲ ಇದೆ. ಆದರೆ ಲಾಸ್ಟಲ್ಲಿ ಮಾತ್ರ ಇಲ್ಲಿ ಲಘು ಮತ್ತು ಗುರು ಬಂದಿದೆ. ಅಲ್ಲಿ ಕೂಡ ಲಘು ಮತ್ತು ಗುರು ಬಂದಿತ್ತು. ಎಲ್ಲಿ? ಉತ್ಪಲಮಾಲಾ ವೃತ್ತದಲ್ಲಿ ಕೂಡ ಬಂದಿತ್ತಲ್ವಾ? ಓಕೆ, ಆವಾಗ ನೀವು ಫಸ್ಟ್ ಗಣ ಯಾವುದು ಅಂತ ಅದು ನೋಡ್ಕೋಬೇಕು. ಓಕೆನಾ? ಎಲ್ಲದಕ್ಕೂ ಒಂದು ಮೈಂಡ್ ಮ್ಯಾಪ್ ಮಾಡಿಟ್ಕೊಳ್ಳಿ ಮಕ್ಕಳೇ. ಮತ್ತು ಇದನ್ನೆಲ್ಲ ಮೈಂಡ್ ಮ್ಯಾಪ್ ಮಾಡಿರೋದನ್ನು ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಸರಿನಾ ಮಕ್ಕಳೇ? ಬನ್ನಿ. ಹಾಗಿದ್ರೆ
ಮತ್ತೆ ಯಾವ್ದಪ್ಪ ಅಂತ ಹೇಳಿದ್ರೆ ಶಾರ್ದೂಲ ಕ್ರೀಡಿತ. ಇಲ್ಲಿ ಇಲ್ಲಿ ಕೂಡ ಮಸ ಜಸ ನೋಡಿ, ಮಸ ಜಸ ತತ ಗುರು, ಮಸ ಜಸ ತತ ಗುರು. ಹೌದಾ? ಅಲ್ಲಿ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಲಘು ಮತ್ತೆ ಗುರು ಬರುತ್ತೆ ಅಂತ ಹೇಳಿ ಇಲ್ಲಿ ನೆನ್ಪಿಟ್ಕೋಬೇಕು. ಸರಿನಾ ಮಕ್ಕಳೇ? ಇದನ್ನ ಎಲ್ಲಾನು ನಾನು ಮೈಂಡ್ ಮ್ಯಾಪ್ ಮಾಡಿದ್ದೀನಿ. ಮೈಂಡ್ ಮ್ಯಾಪನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು ಮಕ್ಕಳೇ. ಹೆಂಗೆ ನೆನ್ಪಿಟ್ಕೋಬೇಕು ಮ್ಯಾಮ್ ಅಂದರೆ ಸ್ವಲ್ಪ ನೆನ್ಪಿಟ್ಕೊಳ್ಳೇಬೇಕು ಮಕ್ಕಳೇ, ಏನು ಮಾಡೋಕ್ಕಾಗಲ್ಲ. ಇದು ಒಂದೇ ಛಂದಶಾಸ್ತ್ರದಲ್ಲಿ ಒಂದೇ ನೆನ್ಪಿಟ್ಕೊಳ್ಳೋದು ಇದೆ, ಮತ್ತೇನು ನೆನ್ಪಿಟ್ಕೊಳ್ಳೋದು ಬರಲ್ಲ. ಓಕೆನಾ? ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಒಂದು ಇದು ಸ್ತ್ರಗ್ಧರ ಅಂತ ಹೇಳಿ. ಸ್ತ್ರಗ್ಧರದಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಮ ರ ಭ ನ ಲಾಸ್ಟಲ್ಲಿ ಮೂರು ಯ ಗಣಗಳು ಬಂದ್ವು ಅಂತಂದ್ರೆ ಕನ್ಫರ್ಮ್ ಸ್ತ್ರಗ್ಧರ ಅಂತ ಇಟ್ಕೊಂಡ್ಬಿಡ್ಬೇಕು. 3 ಲಾಸ್ಟಲ್ಲಿ ಯ ಗಣ ಬರಬೇಕು. 3 ಲಾಸ್ಟಲ್ಲಿ ಯ ಗಣ ಅಂದರೆ ಆಲ್ ಲಘೂಸ್, ಎಲ್ಲ ಲಘುಗಳೇ ಬರಬೇಕಲ್ವಾ? ಯ 3 3 3 9 ಲಘುಗಳು ಬಂದು ಲಾಸ್ಟಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನಾದರೂ ಬಂದಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಬಂದಿದೆಯಾ? ಇಲ್ಲಿ ನೋಡಿ, ಇಲ್ಲೇನು ಬಂದಿದೆ ಹೇಳಿ? ಇಲ್ಲಿ ನ ಭ ಆದಮೇಲೆ ಇಲ್ಲಿ ಒಂದು ಲಘು ಎರಡು ಗುರು, ಒಂದು ಲಘು ಎರಡು ಗುರು, ಒಂದು ಲಘು ಎರಡು ಗುರು, ಈ ಥರ 3 ಗಣಗಳು. ಸಾರಿ ಮಕ್ಕಳೇ, ನಾನು ಆಗಲೇ ಲಾಸ್ಟಲ್ಲಿ 3 ಗುರುಗಳು ಅಂತ ಹೇಳಿದೆ. ಅಲ್ಲ, ಲಾಸ್ಟಲ್ಲಿ ಏನಾಗಬೇಕು ಅಂದರೆ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ನೋಡಿ, ಈ 3 ಗಣಗಳನ್ನು ನೋಡಿ, ಇಲ್ಲೇನಾಗಿದೆ? ಒಂದು ಲಘು ಎರಡು ಗುರು, ಒಂದು ಲಘು ಎರಡು ಗುರು, ಒಂದು ಲಘು ಎರಡು ಗುರು. ಲಾಸ್ಟಲ್ಲಿ 3 ಯ ಗಣ ಬಂದರೆ, ಲಾಸ್ಟಲ್ಲಿ 3 ಯ ಗಣ ಬಂದರೆ ಸ್ತ್ರಗ್ಧರ ಅಂತ ತಿಳ್ಕೋಬೇಕು. ಓಕೆನಾ? ಸ್ತ್ರಗ್ಧರ, ಸ ಬರ್ದು ರ ಬರ್ದು ಗಗೆ ಥ ಒತ್ತು ರ, ಸ್ತ್ರಗ್ಧರ ಅಂತ ಹೇಳಬೇಕು. ಓಕೆನಾ? ಇದು ನೆನ್ಪಿಟ್ಕೊಳ್ಳೋಕೆ ಈಸಿ ಇದೆ ನೋಡಿ, ಲಾಸ್ಟಲ್ಲಿ 3 ಯ ಗಣ ಬರಬೇಕು ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಸಾಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮಹಾಸ್ತ್ರಗ್ಧರ, ಇಲ್ಲೇನಾಗಿದೆ ಅಂದರೆ ಲಾಸ್ಟಲ್ಲಿ 2 ರ ಗಣ ಬರುತ್ತೆ ಅಂತ ಹೇಳಿ ನೀವು ನೋಡ್ಕೋಬೇಕು. ರ ಗಣ ನಿಮ್ಗೆ ಗೊತ್ತಿದೆ, ರ ಗಣದಲ್ಲಿ ಮಧ್ಯದಲ್ಲಿ ಏನಿರುತ್ತೆ? ಇಲ್ಲಿ ಲಘು ಇರುತ್ತೆ, ಆದ್ದರಿಂದ ಇದು ರ ಗಣ ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಏನು ಬಂತು? ಗುರು ಬಂತು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಮಧ್ಯದಲ್ಲಿ ರ ಗಣ ಇದೆ, ಕರೆಕ್ಟಾ? ಇಲ್ಲಿ ನೋಡಿ, ಸರಿನಾ? ಇಲ್ಲಿ ಲಘು ಇದ್ದಾಗ ಮಹಾಸ್ತ್ರಗ್ಧರದಲ್ಲಿ ಏನಾಗುತ್ತೆ? ಸತ ನೋಡಿ, ಸತ ತನ ಸರ ರ ಗುರು ಬರುತ್ತೆ, ಲಾಸ್ಟಲ್ಲಿ ಒಂದು ಗುರು ಬರುತ್ತೆ ಅಂತ ಹೇಳಿ ನೆನ್ಪಿಟ್ಕೋಬೇಕು ನೀವು. ಸರಿನಾ ಮಕ್ಕಳೇ? ಇದಿಷ್ಟು ಮಹಾಸ್ತ್ರಗ್ಧರ ಅಂತ ಹೇಳ್ತೀವಿ. ಸರಿನಾ? ಓಕೆನಾ ಮಕ್ಕಳೇ? ಈಗ ನೀವೇನಾದರೂ ಇಲ್ಲೇನಾದರೂ ಕನ್ಫ್ಯೂಷನ್ ಆದರೆ ನಿಮಗೆ, ನೀವು ಒಂದು ವಾಕ್ಯವನ್ನು ಬರೆದು ನೀವೇ ಲಘು ಗುರು ಹಾಕಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಮ್ ಯಾವುದು ಖ್ಯಾತ ಕರ್ನಾಟಕ ವೃತ್ತದಲ್ಲಿದೆ ಅಂತ ಹೇಳಿದರೆ, ನಾನು ಖ್ಯಾತ ಕರ್ನಾಟಕ ವೃತ್ತದಲ್ಲಿರುವಂಥ ವಾಕ್ಯಗಳನ್ನು, ನಿಮ್ಮ ಪುಸ್ತಕದಿಂದ ತಗೊಂಡಂಥ ವಾಕ್ಯಗಳನ್ನ, ಸುಮಾರಷ್ಟು ವಾಕ್ಯಗಳನ್ನು ಏನು ಮಾಡಿದ್ದೀನಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅವಕ್ಕೆಲ್ಲ ಲಘು ಗುರು ಹಾಕಿ ನಾನು ಹಾಕಿದ್ದೀನಿ. ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡಿ. ಲಘು ಗುರು ಹಾಕೋದು, ಲಘು ಹಾಕಿ ಗುರು ಹಾಕಿ, ಲಘು ಹಾಕಿ ಗುರು ಹಾಕಿ, ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿ ಅಲ್ವಾ? ಓಕೆ, ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಈಗ ನಾವು ಅಕ್ಷರ ಗಣಗಳನ್ನು ನೋಡಿದ್ವಿ. ಈಗ ಅಂಶಗಳ ಆಧಾರದಿಂದ ಗಣ ವಿಭಾಗ ಮಾಡುವುದು ಅಂಶಗಣ ಅಂತ ಹೇಳ್ತೀವಿ. ಇದೆಲ್ಲ ನಿಮ್ಗಿಲ್ಲ, ಸುಮ್ಮನೆ ಜಸ್ಟ್ ತಿಳ್ಕೊಂಡಿರಿ ಅಂತ ಹೇಳಿದ್ದೀನಿ. ಅಂಶಗಣ ಬಗ್ಗೆ ನಿಮ್ಗೆ ಏನಿಲ್ಲ, ನಿಮ್ಗಿರೋದೇ ಅಕ್ಷರಗಣದ ಬಗ್ಗೆ ಮಾತ್ರ, ಗಣ ಮತ್ತು ಅಕ್ಷರಗಣದ ಬಗ್ಗೆ ಮಾತ್ರ ಇರೋದು. ಓಕೆನಾ? ಸರಿನಾ? ಈಗ ನೋಡಿ, ಇದನ್ನ ನಾನು ಏನು ಮಾಡಿದ್ದೀನಿ, ಜಾಸ್ತಿ ಹೇಳ್ತಾ ಇಲ್ಲ, ಬರೀ ಗೊತ್ತಿರಲಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ಅಂಶಗಳ ಆಧಾರದಿಂದ ಗಣ ವಿಭಾಗ ಮಾಡೋದನ್ನ ಅಂಶಗಣ ಅಂತ ಹೇಳ್ತೀವಿ. ಸರಿನಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನಾವು ಅಪ್ಪಟ ದೇಸಿ ಛಂದಸ್ಸಿನ ಪ್ರಕಾರವಾದ ಅಂಶಗಣ ಅಂತ ಹೇಳಿದೀವಿ. ಅಂಶಗಣ ಅಂದರೆ ಒಂದು ನಮ್ಮ ಛಂದಸ್ಸಿನ ಪ್ರಕಾರ, ಅದು ಅಪ್ಪಟ ದೇಸಿ ಅಂದರೆ ನಮ್ಮ ಕನ್ನಡ ಭಾಷೆದ್ದು ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಗಣದ ಆರಂಭದಲ್ಲಿ ಎರಡು ಮಾತ್ರೆಗಳಿಗೆ ಒಂದು ಅಂಶವನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ನಿಮ್ಗೇನಿದೆಲ್ಲ ಬರಲ್ಲ, ಸುಮ್ಮನೆ ಗೊತ್ತಿರಲಿ ಅಂತ ನೋಡಿರಿ. ಓಕೆನಾ? ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇದರಲ್ಲಿ ನಾವು ಅಂಶಗಣದಲ್ಲಿ 3 ವಿಭಾಗವನ್ನು ಮಾಡ್ತೀವಿ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಹೇಳಿ 3 ವಿಭಾಗಗಳನ್ನು ಮಾಡ್ತೀವಿ ಮಕ್ಕಳೇ. ಸರಿನಾ? ಯಾವ್ದ್ಯಾವುದು? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಹೇಳಿ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಸಾರಿ ಮಕ್ಕಳೇ,
ಇಲ್ಲಿ ನೋಡಿ ಷಟ್ಪದಿ ಬಂತು ನೋಡಿ. ಇದೇ ತುಂಬಾ 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 ಇಂಪಾರ್ಟೆಂಟು ನಿಮಗೆ. ಇದನ್ನ ಮಾತ್ರ ಮರಿಬೇಡಿ, ಇದನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಪುಸ್ತಕದಲ್ಲಿ ವೀರಲವ ಅಂತಿದೆ, ಅದು ಲಕ್ಷ್ಮೀಶ ಅವ್ರು ಬರೆದಿರೋದು. ಅದನ್ನ ವಾರ್ಧಕ ಷಟ್ಪದಿಯಲ್ಲಿದೆ. ಹಾಗೇನೆ ನಾವು ಕುಮಾರವ್ಯಾಸ ಬರೆದಿರೋದು ಭಾಮಿನಿ ಷಟ್ಪದಿಯಲ್ಲಿದೆ. ಕೌರವೇಂದ್ರನ ಕೊಂದೆ ನೀನು ಅಂತಿದೆಲ್ಲ, ಇದು ಎರಡರಲ್ಲಿ ಒಂದನ್ನ ಕೊಡ್ತಾರೆ. ಆಲ್ಮೋಸ್ಟ್ ಯಾವಾಗಲೂ ಬಂದೇ ಬಂದಿರುತ್ತೆ. ಯಾವುದಾದ್ರೂ ಒಂದು, ನೀವು ವೀರಲವದ ಭಾಗದಾದ್ರೂ ಬಂದಿರುತ್ತೆ, ಇಲ್ಲ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಅಲ್ಲಿದಾದ್ರೂ ಬಂದೇ ಬರುತ್ತೆ. ನಿಮಗೆ ಷಟ್ಪದಿ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ಗೊತ್ತಿರಲಿ. 6 ಸಾಲಿನ ಪದ್ಯವನ್ನ ಷಟ್ಪದಿ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, 1, 2 ಮತ್ತೆ 4, 5 ಸೇಮ್ ಆಗಿರುತ್ತೆ ಸಾಲುಗಳು. ಅಂದ್ರೆ 1, 2 ಮತ್ತೆ 4, 5 ಇವೆಲ್ಲ ಸೇಮ್ ಇರುತ್ತೆ. 3 ಮತ್ತೆ 6ನೇ ಸಾಲು ಸೇಮ್ ಇರುತ್ತೆ, ಅಂದ್ರೆ ಸಮಾನವಾದ ಗಣಗಳಿರುತ್ತೆ ಅಂತ ಹೇಳೋದಕ್ಕೆ. ಇಲ್ಲಿ ಹೇಗೆ ಇದನ್ನ ವಿಭಾಗ ಮಾಡಲಾಗುತ್ತೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಬರೀಬೇಕಾದ್ರೆ ಈ ಷಟ್ಪದಿಗೆ, ಪ್ರತಿಯೊಂದು ಷಟ್ಪದಿಗೂ ಲಕ್ಷಣಗಳಿದೆ. ಹಾಗಿದ್ರೆ ಎಷ್ಟು ಷಟ್ಪದಿಗಳಿದೆ, ಯಾವ್ದ್ಯಾವ್ದು ಲಕ್ಷಣಗಳಿದೆ ಅಂತ ನೋಡೋಣ ಬನ್ನಿ ನಮಗೆ ಮಕ್ಕಳೇ. ಇಲ್ಲಿ ಫಸ್ಟು ಹೇಳ್ತಾ ಇರೋದೇ ಭಾಮಿನಿ ಷಟ್ಪದಿ ಅಂತ ಹೇಳಿ. ನೋಡಿ, ಭಾಮಿನಿ ಷಟ್ಪದಿಯಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಹೇಳಿದೆ ನಿಮ್ಗೆ ಈಗಾಗಲೇ, ಕೌರವೇಂದ್ರನ ಕೊಂದೆ ನೀನು ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿದೆ. ಹಾಗಿದ್ರೆ ಈ ಷಟ್ಪದಿಯ ಪ್ರಮುಖ ಲಕ್ಷಣಗಳೇನು ಅಂತ ಹೇಳಿ ಇದನ್ನ ನೋಡಿ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ನೋಡಿ ಫಸ್ಟ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾವ ಯಾವ ಸಾಲುಗಳಿದೆ ಅಂತ ಹೇಳಿ ನೋಡಿ. ಇಲ್ಲಿ ನೋಡಿ, ಈ ಸಾಲು ಸೇಮ್ ಇದೆ. ಈ ಸಾಲು ಮತ್ತೆ 3ನೇ ಸಾಲು ಮತ್ತೆ 6ನೇ ಸಾಲು ಸೇಮ್ ಇದೆ, ಹೌದಾ? ಓಕೆ. ಆಮೇಲೆ ಇದು ಈ 4 ಸಾಲುಗಳು 3 ಮತ್ತು 6ನೇ ಸಾಲು ಸೇಮ್ ಇದೆ, ಹೌದಾ? ಈಗ ಇಲ್ಲಿ ಎಷ್ಟು ಮಾತ್ರೆಗಳಿದೆ ಅಂತ ಹೇಳಿ ನೋಡಬೇಕು. ಏನಿದೆ? 3, 4 3 4 3 ಮತ್ತು 4ರ ಏನು ಮಾಡಿದ ವಿಭಾಗಗಳನ್ನ ಮಾಡಿದೀವಿ. 3 4 3 4, ಇಲ್ಲಿ 3 4 3 4 ಇದೆ. ಇಲ್ಲೇನಾಗಿದೆ ನೋಡಿ, 3 4 3 4 ಒಂದು ಎಕ್ಸ್ಟ್ರಾ 3 4. ಮತ್ತೆ ನಿಮ್ಗೆ ಆವಾಗಲೇ ಹೇಳಿದ್ದೆ ನಾನು, ಷಟ್ಪದಿಯಲ್ಲಿ ಲಾಸ್ಟ್ ಏನಾಗುತ್ತೆ, 3ನೇ ಲೈನಲ್ಲಿ ಮತ್ತೆ 6ನೇ ಲೈನಲ್ಲಿ ಲಾಸ್ಟ್ ಅಕ್ಷರ ಗುರುನೇ ಆಗಿರುತ್ತೆ. ಗುರು, ಹೌದಲ್ವಾ? ನಾವು ಲಘು ಇದ್ರೂ ಕೂಡ ಅದನ್ನ ಗುರು ಅಂತ ಪರಿಗಣಿಸ್ಬೇಕು ಅಂತ ಹೇಳಿ ಕೂಡ ಹೇಳಿದ್ದೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಲೀ ಇದೆ, ಇಲ್ಲಿ ವ ಇದೆ, ಲೀ ಇದೆ, ಇಲ್ಲಿ ವ ಇದೆ. ಆದ್ರೂ ಕೂಡ ಇದನ್ನ ನಾವೇನಂತ ಹೇಳ್ಬೇಕು? ಗುರು ಅಂತ ಪರಿಗಣಿಸ್ಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, 3 ಮಾತ್ರೆಗಳದ್ದು. ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಹೌದಾ? ಇಲ್ಲಿ ನೋಡಿ, ಇದಕ್ಕೆ ಪ್ರಸ್ತಾರ ಹಾಕೊಂಡ್ವಾ. ಅಂಬು, ಅನ್ನೋದೇನು ಗುರು ಇರುತ್ತೆ. ಬು ಅನ್ನೋದೇನು ಲಘು. ಜ ಅನ್ನೋದು ಗುರು. ಇಲ್ಲಿ ಲಘು, ಕರೆಕ್ಟಾ? ಕೆ ಅನ್ನೋದು ದೀರ್ಘಾಕ್ಷರ ಗುರು. ಆಮೇಲೆ ಇದು ಳು ಅನ್ನೋದು ಕೂಡ ಏನಾಗುತ್ತೆ ಹೇಳಿ? ಗುರುನ ಲಘುನ? ಹಾ. ಆಮೇಲೆ ತಾ ಮುಂದೆ 0 ಇದೆ. ಅದಕ್ಕೋಸ್ಕರ 2 ಗುರು ಹಾಕ್ಬೇಕಾ ಮೇಡಮ್ ಅಂತ ಕೇಳ್ಬೇಡಿ, ಒಂದೇ ಗುರು ಹಾಕ್ಬೇಕು ಯಾವಾಗ್ಲೂ. ಓಕೆನಾ? ಇಲ್ಲಿ ನೋಡಿ, ಸರಿ ಆಯ್ತಾ? 3 ಇದನ್ನ 2 ಅಂತ ಹಿಡಿತೀವಿ, ಇದನ್ನ 1 ಅಂತ ಹಿಡಿತೀವಿ. ಯಾವಾಗ್ಲೂ ಗುರುನ 2 ಅಂತ ಕನ್ಸಿಡರ್ ಮಾಡ್ತೀವಿ, ಲಘುನ 1 ಅಂತ ಕನ್ಸಿಡರ್. 2 1 3 ಆಯ್ತು. ಇಲ್ಲಿ 2 + 2 4 ಆಯ್ತು. ಇಲ್ಲಿ ಮತ್ತೆ 3, ಇಲ್ಲಿ 4, ಸರಿನಾ? ಹೀಗೇನೆ ಇದನ್ನ ಪ್ರಸ್ತಾರ ಹಾಕೊಂಡು ಹೋಗ್ಬೇಕು. ನಿಮ್ಗೆ ಗೊತ್ತಿದೆ ಈಗಾಗಲೇ, ನಾನು ಗುರು ಯಾವಾಗ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅನುಸ್ವಾರ ವಿಸರ್ಗ ಇದ್ರೆ, ಒತ್ತಕ್ಷರದ ಹಿಂದಿನ ಅಕ್ಷರ ಇದ್ರೆ, ದೀರ್ಘಾಕ್ಷರ ಇದ್ರೆ, ಆಮೇಲೆ ನೀವು ವ್ಯಂಜನಾಕ್ಷರ ಇದ್ರೆ, ಇದಿಷ್ಟು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಏನಂತ ಹೇಳ್ತೀವಿ? ಗುರು ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ಎಲ್ಲಾನು ಲಘು ಆಗಿರುತ್ತೆ. ಸರಿನಾ ಮಕ್ಕಳೇ? ಮತ್ತೊಂದ್ಸತಿ ಎಲ್ಲಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಮತ್ತೆ ಐ ಇದ್ದಾಗೂ ಕೂಡ, ಕೈ ಅಂತ ಬರುತ್ತಲ್ಲ, ಆವಾಗೂ ಕೂಡ ಗುರು ಹಾಕ್ಬೇಕು. ಹಾಗಿದ್ರೆ ಇದು ತುಂಬಾ 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 ಇಂಪಾರ್ಟೆಂಟು ಮಕ್ಕಳೇ, ಭಾಮಿನಿ ಷಟ್ಪದಿ. ಯಾಕಂದ್ರೆ ಇದು ನಮ್ಗೆ ಕೌರವೇಂದ್ರನ ಕೊಂದೆ ನೀನು ಬಂದಿದೆ ಅಲ್ವಾ, ಭಾಮಿನಿ ಷಟ್ಪದಿಯಲ್ಲಿ. ಅದಕ್ಕೋಸ್ಕರ ಇದನ್ನ ತುಂಬಾನೇ ಇಂಪಾರ್ಟೆಂಟು. ನೀವು ಬೇಕಾದ್ರೆ ಕೌರವೇಂದ್ರನ ಕೊಂದೆ ನೀನು ಅಲ್ಲಿ ಎಲ್ಲಾ ನುಡಿಗಳನ್ನು ತಗೊಂಡು ಒಂದೊಂದೇ ನುಡಿನ ಪ್ರಾಕ್ಟೀಸ್ ಮಾಡಿದ್ರು ಪರವಾಗಿಲ್ಲ. 6 ಸಾಲಿನ ಪದ್ಯವನ್ನು ತಗೊಳ್ಳಿ, ಅದಕ್ಕೆಲ್ಲ ಲಘು ಗುರು ಹಾಕಿ ನೋಡ್ಕೋಬಹುದು. ಸರಿನಾ ಮಕ್ಕಳೇ? ಬನ್ನಿ
ಈಗ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಭಾಮಿನಿ ಷಟ್ಪದಿ ಕ್ಲಿಯರ್ ಆಗಿದ್ರೆ ನನಗೊಂದು ಥಮ್ಸ್ ಅಪ್ ಕೊಡಿ ಮಕ್ಕಳೇ. ಸರಿ, ಮುಂದೆ ಹೋಗೋಣ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ ವಾರ್ಧಕ ಷಟ್ಪದಿ. ಇದು ಕೂಡ ಅಷ್ಟೇ ಮಕ್ಕಳೇ ತುಂಬಾ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಲಕ್ಷ್ಮೀಶ ಅವ್ರು ಬರೆದಿರತಕ್ಕಂಥ ವೀರಲವ ಇದೆಯಲ್ಲ, ಅದು ವಾರ್ಧಕ ಷಟ್ಪದಿಯಲ್ಲಿದೆ. ನೋಡಿ, ಇಲ್ಲಿ 5 ಮಾತ್ರೆಗಳ ಗಣದ ಬಗ್ಗೆ ಬರುತ್ತೆ. ಈಗ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಇದನ್ನ ನಾನು ಈ ರೂಪದಲ್ಲಿ ಹೇಳ್ತೀನಿ, ಆವಾಗ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಇದು ತುಂಬಾನೇ ಈಸಿ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ 5 ಮಾತ್ರೆಗಳ ಇಲ್ಲಿ 4 ಗಣಗಳು ಅಂದ್ರೆ 20. ಇಲ್ಲೇನಾಗಿದೆ 6 ಗಣಗಳಿದೆ. ಮತ್ತೆ ಲಾಸ್ಟ್ ಅಲ್ಲಿ ಆಸ್ ಯೂಶುವಲ್ ಗುರು ಇದೆ. ನೋಡಿ ಮಕ್ಕಳೇ, ಇದೆರಡು ಲೈನು ಸೇಮ್ ಇರಬೇಕು. ಈ 4 ಲೈನು ಸೇಮ್ ಇರುತ್ತೆ. 1 2 3 4 5. ಸರಿನಾ? ನೋಡಿ, 5 ಮಾತ್ರೆಗಳ 4 ಗಣಗಳು, ಇಲ್ಲಿ 5 ಮಾತ್ರೆಯ 6 ಗಣಗಳು, 1 ಗುರು ಇರುತ್ತೆ. ನೋಡಿ, ಇದನ್ನ ನೀವು ಬೇಕಾದ್ರೆ ಪ್ರಸ್ತಾರ ಹಾಕಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ಬರುತ್ತೆ. ಇದು ತುಂಬಾ 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 ಈಸಿ. ನೋಡಿ, ಇದು ನಿಮ್ಮ ವೀರಲವ ಇದೆಯಲ್ಲ, ಅದರದ್ದೇ ಇದು ಭಾಗವನ್ನ ತಗೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ, ಇದನ್ನ ಪ್ರಸ್ತಾರ ಹಾಕಿ ನಿಮ್ಗೆ ಆಸ್ ಇಟ್ ಈಸ್ ಅಲ್ಲಿ ಹೇಗಿದೆಯಾ ಹಾಗೇನೆ ಬರುತ್ತೆ. ಒಂದು ಹೆಚ್ಚು ಒಂದು ಕಡಿಮೆ ಬರಲ್ಲ. ಓಕೆನಾ? ನೋಡಿ, ಆಗಿನ ಕಾಲದ ನಮ್ಮ ಕವಿಗಳು ಎಷ್ಟು ಇಂಟೆಲಿಜೆಂಟ್ ಆಗಿದ್ರಲ್ವಾ, ತುಂಬಾ ಜಾಣರಾಗಿದ್ರಲ್ವಾ. ನೋಡಿ, ಒಂದು ಪದ್ಯವನ್ನ ರಚಿಸ್ಬೇಕಾದ್ರೆ ಕೂಡ ಅವ್ರು ಏನ್ ಮಾಡ್ತಿದ್ರು, ಎಲ್ಲಾ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ರಚಿಸ್ತಾ ಇದ್ರು ಅಲ್ವಾ. ಸುಮ್ಮನೆ ಮನ್ಸಿಗೆ ಬಂದದ್ದನ್ನೆಲ್ಲ ಬರಿತಾ ಇರ್ಲಿಲ್ಲ. ಅವರು ಎಷ್ಟು ಜಾಣರಾಗಿದ್ರು ಅಂತ ತೋರಿಸುತ್ತೆ. ನಾವು ಬರೀ ಅವ್ರು ಬರ್ದಿರೋದನ್ನ ಕಲಿಯೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದೀವಲ್ವಾ, ಹೌದಲ್ವಾ? ಓಕೆ, ಹಾಗಿದ್ರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಯಾವುದೇ ಕಾರಣಕ್ಕೂ ಮರಿಬೇಡಿ. ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ 2 ನೆನ್ಪಿಟ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ ನೀವು. ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಶರ ಷಟ್ಪದಿ ಒಂದು ಸುಮ್ಮನೆ ತಿಳ್ಕೊಳ್ಳಿ. ಅದು ನಿಮ್ಗೆ ಇವು ಯಾವುದೂ ಇಲ್ಲ. ನಿಮ್ಗೆ ಹೆಚ್ಚು ಬಂದಿರೋದು ಭಾಮಿನಿ ಮತ್ತು ವಾರ್ಧಕನೇ ಬಂದಿದೆ. ಶರ ಷಟ್ಪದಿ ಎಲ್ಲ ಬಂದಿಲ್ಲ. ಸುಮ್ಮನೆ ತಿಳ್ಕೊಂಡಿರಿ. ಏನು ಮ್ಯಾಮ್ ಇದನ್ನ ಯಾಕೆ ಕಳಿಸ್ತಾ ಇದ್ದೀರಾ ಅಂತ ಹೇಳ್ಬೇಡಿ. ಎಲ್ಲ ಷಟ್ಪದಿಗಳನ್ನ ತಿಳ್ಕೊಂಡಿರ್ಲಿ ಅಂತ ಹೇಳಿ. ಹಾಗಿದ್ರೆ ಶರ ಷಟ್ಪದಿಯ ಲಕ್ಷಣ ಏನು ಅಂತ ಹೇಳಿದ್ರೆ 4 4 4 4 ಮತ್ತೆ 4 ಅಂದ್ರೆ ಎಷ್ಟಾಯ್ತು? 8. ಕರೆಕ್ಟಾ? ಇಲ್ಲಿ ಆಮೇಲೆ 3ನೇ ಲೈನಲ್ಲಿ ಏನಾಗುತ್ತೆ, 4ರ 3 ಗಣ ಬರುತ್ತೆ, 3 ಬರುತ್ತೆ. ಆಮೇಲೆ ನಿಮಗೆ ಆಸ್ ಯೂಶುವಲ್ 3 ಮತ್ತು 6ನೇ ಲೈನ್ ಸೇಮು, 2 3 ಮತ್ತೆ 4 5 ಸೇಮ್ ಇರುತ್ತೆ. ಇದು ನಿಮಗೆ ಈಶನ ಕರುಣೆಯ ನಾಶಿಸು ವಿನಯದಿ ಅಂತ ಹೇಳಿ ಒಂದು ದಾಸರ ಪದ ಇದೆ, ಅದರಲ್ಲಿ ಈ ಬರುತ್ತೆ. ಓಕೆನಾ? ಸರಿ, ಹಾಗಿದ್ರೆ ಈ ಷಟ್ಪದಿ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಶರ ಷಟ್ಪದಿ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಶರ ಷಟ್ಪದಿ ಅಂತ ಹೇಳ್ತೀವಿ. ಇದರಲ್ಲಿ 4 ಮಾತ್ರೆಯ 2 ಗಣಗಳು, ಮೊದಲನೇ ಮತ್ತೆ 2ನೇದು, 4ನೇ ಮತ್ತು 5ನೇ ಇದರಲ್ಲಿ ಇರುತ್ತೆ. 3 ಗಣಗಳು ಏನಾಗಿರುತ್ತೆ ಅಂತಂದ್ರೆ 3 ಮತ್ತು 6ನೇ ಇದರಲ್ಲಿ ಇರುತ್ತೆ. ಓಕೆನಾ? ಸರಿನಾ? ಓಕೆ, ಇಲ್ಲಿ ಒಂದು ಗುರು ಬರ್ಕೋಬೇಕು ಲಾಸ್ಟಲ್ಲಿ. ಇಲ್ಲಿ ಮರ್ತೋಗಿದೆ ನೋಡಿ, ಬರೀರಿ. ಓಕೆ, ಈಗ ಮುಂದಿನ ಭಾಗವನ್ನ ನೋಡೋಣ. ಕುಸುಮ ಷಟ್ಪದಿ ಅಂತ ಹೇಳಿ. ಇದನ್ನು ಕೂಡ ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂದ್ರೆ 5 ಮಾತ್ರೆಗಳ 2 ಗಣಗಳು ಬರುತ್ತೆ. 2 ಮತ್ತೆ 1 2 ಮತ್ತೆ 4 5ರಲ್ಲಿ, 3 ಮತ್ತು 6ರಲ್ಲಿ 5 ಮಾತ್ರೆಗಳ 3 ಗಣಗಳು, 1 ಲಾಸ್ಟಲ್ಲಿ ಗುರು ಇರುತ್ತೆ. ಸರಿನಾ? ಓಕೆ, ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಭೋಗ ಷಟ್ಪದಿ ಅಂತ ಹೇಳಿ. ಇದು ಕೂಡ ಅಷ್ಟೇ, ಭೋಗ ಷಟ್ಪದಿಯಲ್ಲಿ ಇಲ್ಲೂ ಕೂಡ ಸೇಮ್. ಇಲ್ಲೇನಾಗುತ್ತೆ ಅಂದ್ರೆ 3 ಮಾತ್ರೆಗಳ 4 ಗಣಗಳು, ಆಮೇಲೆ 3 ಮಾತ್ರೆಗಳ 6 ಗಣಗಳು, 1 ಗುರು ಇರುತ್ತೆ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 3 ಮಾತ್ರೆ 4 ಇದೆ, ಇದು 3 ಮಾತ್ರೆ 6 ಇದೆ, ಇದು 6 ಇದೆ, ಇದು 4 ಇದೆ, ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ 1 ಗುರು ಬರುತ್ತೆ ಎಕ್ಸ್ಟ್ರಾ. ಇದು ನಮ್ಗೆ ಯಾವಾಗ್ಲೂ ಷಟ್ಪದಿಯಲ್ಲಿ ಹೀಗೆ ಇರೋದು ಲಕ್ಷಣಗಳು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ.
ಇಲ್ಲಿ ಪರಿವರ್ಧಿನಿ ಷಟ್ಪದಿ, ಇದು ಕೂಡ ಅಷ್ಟೇ ಮಕ್ಕಳೇ, ಇಲ್ಲೂ ಸೇಮ್ ಷಟ್ಪದಿಯ ಲಕ್ಷಣನ ಇರುತ್ತೆ. ಇಲ್ಲಿ 4 ಮಾತ್ರೆಯ 4 ಗಣಗಳು, 4 ಮಾತ್ರೆಯ 6 ಗಣಗಳು ಇರುವಂತ ಸಾಲುಗಳನ್ನ ನೀವು ಕಾಣ್ಬೋದು. ಸೇಮ್ ಟು ಸೇಮ್ ಇಲ್ಲಿ ಕೂಡ ಹಾಗೆ ಷಟ್ಪದಿ ಅಂತಂದ್ರೆ ಸೇಮ್, ಯಾವಾಗ್ಲೂ 6ನೇ ಲೈನು 3ನೇ ಲೈನು ಸೇಮ್, 1 2 4 5 ಸೇಮ್ ಆಗಿರುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದೆ ಹೋಗ್ತಾ ಇದ್ದೀನಿ. ಕಂದ ಪದ್ಯ, ಇದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಛಲಮನೆ ಮೆರೆವಂ ಇದೆಯಲ್ಲ, ಅದು ಕಂದ ಪದ್ಯ. ನಾನು ಛಲಮನೆ ಮೆರೆವಮ್ಮನ್ನ ಹೇಳ್ಬೇಕಾದ್ರೂ ಕೂಡ ಅದು ಆವಾಗ್ಲೂ ಕೂಡ ಪ್ರಸ್ತಾರ ಹಾಕಿ ಹೇಳಿದ್ದೀನಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಈ ವಿಡಿಯೋನ ನೋಡಿ ಅಂತ ಕೂಡ ನಾನು ಹೇಳಿದ್ದೆ ಅಲ್ವಾ. ಈ ವಿಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ. ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಇಲ್ಲಿ ಕಂದ ಪದ್ಯದ ಲಕ್ಷಣಗಳು, 4 ಸಾಲಿನ ಪದ್ಯ ಇದ್ರೆ ಸಾಕ ಕಂದ ಪದ್ಯ ಆಗುತ್ತಾ? ಇಲ್ಲ. ಕಂದ ಪದ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾವ ಲಕ್ಷಣಗಳಿರ್ಬೇಕು ಅಂತ ಹೇಳಿ ನೋಡಿ. ಫಸ್ಟು 4 ಮಾತ್ರೆಯ 3 ಗಣಗಳು ಯಾವ ಸಾಲಿನಲ್ಲಿ? 1 ಮತ್ತು 3ನೇ ಸಾಲಿನಲ್ಲಿ, 2 ಮತ್ತು 4ನೇ ಸಾಲಿನಲ್ಲಿ 5 ಇರುತ್ತೆ. ಮತ್ತೆ ಇನ್ನು ಏನಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಪೂರ್ವಾರ್ಧದಲ್ಲಿ 8 ಗಣಗಳಿರ್ಬೇಕು, ಉತ್ತರಾರ್ಧದಲ್ಲಿ 8 ಗಣಗಳು ಇವೆ. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ 3 ಗುರು 3 ಲಘು ಈ ತರ ಬರಬಾರ್ದು. ಒಂದ್ಸತಿ ಇದನ್ನ ಓದ್ತೀನಿ ನೋಡಿ. ಪೂರ್ವಾರ್ಧದಲ್ಲಿ 8 ಗಣಗಳು, ಉತ್ತರಾರ್ಧದಲ್ಲಿ 8 ಗಣಗಳಿವೆ. ಪೂರ್ವಾರ್ಧ ಉತ್ತರಾರ್ಧಗಳ ವಿಷಮ ಸ್ಥಾನಗಳು ಅಂದ್ರೆ 1 3 ಮತ್ತೆ 5 7ನೇಯ ಗಣಗಳ ಸ್ಥಾನದಲ್ಲಿ, ಅಂದ್ರೆ ಈ ಗಣಗಳ ಸ್ಥಾನದಲ್ಲಿ ಏನಾಗಿರ್ಬಾರ್ದು ಅಂತ ಹೇಳಿದ್ರೆ ಮಧ್ಯ ಗುರು ಉಳ್ಳಂತಹ ಗಣವು ಬರಕೂಡ್ದು. ಅಂದ್ರೆ ಇಂಥ ಗಣ ಬಂದ್ರೆ ಅದು ಕಂದ ಪದ್ಯ ಆಗಲ್ಲ. ಮತ್ತೆ ಪೂರ್ವಾರ್ಧ ಉತ್ತರಾರ್ಧಗಳ 6ನೇಯ ಗಣವು ಮಾತ್ರ 4 ಮಾತ್ರೆಗಳ, ಅಂದ್ರೆ ಈ ತರ 4 ಮಾತ್ರೆ ಇರುವಂತ ಗಣವಾಗಲಿ, ಮಧ್ಯ ಗುರು ಉಳ್ಳ ಹೀಗಿರುವ ಗಣವಾಗಲಿ ಬರಬೇಕು. ಪೂರ್ವಾರ್ಧದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಈ ತರ ಬರೋ ಹಾಗಿಲ್ಲ ಗಣವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 2 ಗುರು ಬರೋದು ಅಥವಾ ಒಂದ್ ನಡುವೆ ಗುರು ಬರೋದು, ಇಂಥ ಗಣವಾಗಲಿ ಬರಬೇಕು. ಇಂಥವು ಬರಬೇಕು. ಅಂದ್ರೆ ದಿಸ್ ಒನ್ ಎಕ್ಸೆಪ್ಟೆಬಲ್ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಲಕ್ಷಣ ಇದ್ರೆ ಮಾತ್ರನೇ ನಾವೇನಂತ ಹೇಳ್ತೀವಿ? ಕಂದ ಪದ್ಯ ಅಂತ ಹೇಳ್ತೀವಿ. ಏನ್ ಮ್ಯಾಮ್ 4 3 ಗಣ ಇದೆ, 4 5 ಗಣ ಇದೆ, ಸರಿನಾ ಅಂತ ಕೇಳ್ಬೋದು. ಅದ್ರ ಜೊತೆಗೆ ಅದು ಮೇನ್ ಫಸ್ಟ್ ಇದ್ದಂಗೆ, ಓಕೆನಾ. ಆಮೇಲೆ ಏನಾಗಿರ್ಬೇಕು ಅಂತ ಹೇಳಿದ್ರೆ 1 3 5 ಮತ್ತೆ 7ನೇ ಸ್ಥಾನದಲ್ಲಿ ಏನಾಗಿರ್ಬಾರ್ದು? ಈ ರೀತಿ ಗಣ ಬರ್ಕೂಡ್ದು. ಅಂದ್ರೆ ಮಧ್ಯ ಗುರು ಇರುವಂತದ್ದು, ಇಂಥದ್ದು ಬರ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 6ನೇ ಗಣ ಮಾತ್ರ 4 ಮಾತ್ರೆಗಳ ಹೀಗಿರುವ ಗಣವಾಗಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ಬರ್ಬೋದು, ಇದೇನು ನಾಟ್, ಇದು ಮಾತ್ರ ಬರ್ಬೋದು, ಆದ್ರೆ ಇದು ಬರೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ನಿಮ್ಮ ಒಂದು ಛಲಮನೆ ಮೆರೆವಂ ಅಂತ ಪಾಠ ಇದೆಯಲ್ಲ, ಆ ಪಾಠದಲ್ಲಿ ಯಾವುದಾದ್ರೂ ಕಂದ ಪದ್ಯವನ್ನು ತಗೊಳ್ಳಿ. ವಚನ ಬೇಡ, ಕಂದ ಪದ್ಯ ಅಂತ ಇದೆಯಲ್ಲ ಅಲ್ಲಿ ತಗೊಂಡ್ಬಿಟ್ಟು ಅದನ್ನ ನೀವು ಪ್ರಸ್ತಾರ ಹಾಕಿ ನೋಡಿದ್ರೆ ಅದು ಕಂದ ಪದ್ಯದ ಲಕ್ಷಣವನ್ನ ಒಳಗೊಂಡಿದೆ. ಕಂದ ಪದ್ಯದ ಲಕ್ಷಣವನ್ನ ಒಳಗೊಂಡಿದೆ. ಅಂದ್ರೆ 4 ಮಾತ್ರೆಯ 3 ಗಣಗಳು, 4 ಮಾತ್ರೆಯ 5 ಗಣಗಳು ಅಲ್ಲಿದೆ. ನಿಮ್ಗೆ ಗೊತ್ತಿದೆ ಈಗಾಗಲೇ ಗುರು ಎಲ್ಲ ಹಾಕ್ಬೇಕು, ಲಘು ಎಲ್ಲ ಹಾಕ್ಬೇಕು ಅಂತ. ಅದನ್ನ ಮಾತ್ರ ಮರಿಬೇಡಿ. ಅದನ್ನ ತುಂಬಾ ನೆನ್ಪಿಟ್ಕೊಳ್ಳಿ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾನು ಸಾಮಾನ್ಯವಾಗಿ ಲಘು ಗುರು ಜೋಡಣೆ ಹೇಗಿರುತ್ತೆ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ಹೇಳಿದ್ದೀನಿ. ಯಾವ ಜೋಡಣೆ ಆಗಬಹುದು, ಯಾವ ಜೋಡಣೆ ಆಗಂಗಿಲ್ಲ ಅಂತ ಹೇಳಿ ಕಂದ ಪದ್ಯದ ಲಕ್ಷಣದಿಂದ. ಇಲ್ಲಿ ನೋಡಿ, ಸಾಮಾನ್ಯ ಇದಿರುತ್ತೆ, ಸರ್ವಲಘು ಸರ್ವ ಜಗಣ ಇರುತ್ತೆ, ಈ ತರ ಬರ್ಬೋದು, ಈ ಜೋಡಣೆ ಆಗಬಹುದು ಅಂತ ಹೇಳಿ ನೀವು ಆ ಲಕ್ಷಣ ಪದ್ಯ ಇದೆಯಲ್ಲ ಅದ್ರ ಬದಲು ಹೀಗೆ ನೆನ್ಪಿಟ್ಕೊಂಡ್ರು ಈಸಿ ಆಗುತ್ತೆ ನಿಮಗೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಮಕ್ಕಳೇ, ನಾವು ಈಗ ಹಿಂದಿನ ವರ್ಷದ PYQs ಅಂತ ಹೇಳ್ತೀವಲ್ವಾ, ಆ PYQs ಅಲ್ಲಿ ಯಾವ್ದು ಬಂದಿತ್ತು ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸರಿನಾ? ಅದಕ್ಕಿಂತ ಮುಂಚೆ ಇದು ಜೂನ್ 2023ಕ್ಕೆ ಬಂದಿತ್ತು. ಇದನ್ನ ಯಾವ ಗಣ ಯಾವ ಛಂದಸ್ಸು ಅಂತ ಹೇಗೆ ಗುರ್ತಿಡಿತೀರಾ? ಓಕೆ, ಈಗ ನಾನು ನಗೆ
ಲಘು ಹಾಕ್ತೀನಿ, ಇದಕ್ಕೂ ಲಘು ಹಾಕ್ತೀನಿ, ಇದಕ್ಕೂ ಲಘು ಹಾಕ್ತೀನಿ. ಹೌದಾ? ಇಲ್ಲಿ ನೋಡಿ, ಯಾ ಅಂದಾಗ ಗುರು, ಇಲ್ಲಿ ಲಘು, ಇಲ್ಲೇ ಮತ್ತೆ ಲಘು ಹಾಕ್ಬೇಕು. ಕರೆಕ್ಟಾ? ಸು ಅಂದಾಗ ಏನು ಬಂತು? ಲಘು, ಜಗು ಲಘು, ಇದಕ್ಕೇನು ಮಾಡಿದೆ? ಮತ್ತೆ ನಾನು ಲಘು ಹಾಕ್ತೆ. ಹೌದಾ? ಮತ್ತಿಲ್ಲೇನು ಮಾಡಿದೆ ಹೇಳಿ? ಇಲ್ಲಿ ಲಘು, ಲಘು, ಇಲ್ಲಿ ಗುರು ಹಾಕ್ತೆ. ಇಲ್ಲಿ 3 ಗಣ, 3 ಮಾತ್ರೆಗಳು, 1 2 3 ಅಲ್ವಾ? 3 ಅಲ್ವಾ? ಮತ್ತೆ 2 3 4, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ ಮತ್ತೆ 3 ಇದೆ, ಇಲ್ಲಿ 4 ಇದೆ. ಇದು ಯಾವುದು ಬರ್ಬೋದು? ನಂಗೆ ಹೇಳ್ತೀರಾ ಮಕ್ಕಳೇ? ಕಮೆಂಟಲ್ಲಿ ತಿಳಿಸ್ತೀರಾ? ಸರಿ ಮಕ್ಕಳೇ, ಇದು 2023 ಸೆಪ್ಟೆಂಬರಲ್ಲಿ ಬಂದಿತ್ತು. ಇದು 3 ಅಂಕಗಳ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಹೀಗೆ ಇದನ್ನು ಪೂರ್ತಿ ಹಾಕ್ಕೊಳ್ಳಿ. ಅವಾಗ ಯಾವ್ದು ಬರುತ್ತೆ ಅಂತ ನನಗೆ ಹೇಳ್ಬೇಕು ನೀವು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಎಷ್ಟು ಸಾಲಿದೆ ಇದರಲ್ಲಿ? 1 2 3 ಇದೆ. ಹೌದಾ? 3 ಸಾಲು ಕೊಟ್ಟಿದ್ದಾರೆ. 3 ಸಾಲಲ್ಲಿ ಈ ಸಾಲು ಏನಿದೆ? ದೊಡ್ಡದಾಗಿದೆ. ಇಲ್ಲಿ 2 4 2 4 ಬರುವಂಥದ್ದು ಯಾವ ಒಂದು ಗಣ ಇರುತ್ತೆ ಅಂತ, ಯಾವುದು ಒಂದು ಛಂದಸ್ಸಿನ ಪ್ರಕಾರ ಅಂತ ಹೇಳಿದರೆ ಆಯಿತು. ನನಗೆ ಷಟ್ಪದಿನೋ ಗಂಧ ಪದ್ಯನೋ ಏನಿದು ಅಂತ ಹೇಳಿ. ಸರಿನಾ ಮಕ್ಕಳೇ? ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಇದು ಜೂನ್ 2023ಕ್ಕೆ ಬಂದಿತ್ತು ನೋಡಿ ಮಕ್ಕಳೇ. ಸಾರಿ ಮಕ್ಕಳೇ, ಜೂನ್ 2023ಕ್ಕೆ. ಇದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿ, ಪ್ರಸ್ತಾರ ಹಾಕೋದಕ್ಕೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಗಣ ವಿಭಾಗ ಮಾಡಿದರೆ 1 ಅಂಕ ಇರುತ್ತೆ. ಮತ್ತೆ ಛಂದಸ್ಸಿನ ಹೆಸರು ಹೇಳಿದರೆ 1 ಅಂಕ ಇರುತ್ತೆ ನಿಮಗೆ. ಓಕೆನಾ? ಅಂಕಗಳ ವಿಭಾಜನೆ ಅಥವಾ ವಿಂಗಡಣೆ ಹೆಂಗ್ ಮಾಡಿದ್ದಾರೆ, ಇದು 3 ಅಂಕದ ಪ್ರಶ್ನೆಯಾಗಿರುತ್ತೆ. ಹಾಗಿದ್ರೆ ಇಲ್ಲಿ ನೋಡಿ, ನಿಮಗೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳಂ ಅಂತ, ಇದು ನಮ್ಮ ಪಂಪನ ತುಂಬಾ ಪ್ರಸಿದ್ಧವಾದಂಥ ವಾಕ್ಯ ಅಲ್ವಾ? ಓಕೆ, ಇಲ್ಲಿ ನೋಡಿ, ಭ ರ ನ ಭ, ಭ ರ ಲಘು ಪ್ಲಸ್ ಗುರು ಬಂದಿದೆ. ಹಂಗಿದ್ರೆ ಯಾವ್ದಿದು ಅಂತ ಹೇಳಿದಾಗ, ಭರ, ನಿಮ್ಗೆ ಇವಾಗಲೇ ಹೇಳಿದ್ದೆ, ಭರ ನಭ, ಲಾಸ್ಟಲ್ಲಿ ಭರ ಲಘು ಮತ್ತೆ ಗುರು ಬಂದಾಗ ಉತ್ಪಲಮಾಲಾ ವೃತ್ತ ಅಂತ ಹೇಳಿ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರುತ್ತೆ ಮಕ್ಕಳೇ ಇದು. ಓಕೆನಾ? ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರುತ್ತೆ. ಮ್ಯಾಮ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ಮೈಂಡ್ ಮ್ಯಾಪನ್ನು ಮಾಡ್ಕೊಳ್ಳಿ ಮಕ್ಕಳೇ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಇವಕ್ಕೆಲ್ಲದಕ್ಕೂ ಮೈಂಡ್ ಮ್ಯಾಪ್ ಮಾಡಿಟ್ಕೊಳ್ಳಿ. ಒಂದು ವೃತ್ತಗಳು, ಆ ವೃತ್ತಕ್ಕೆ ಏನೇನು ಲಕ್ಷಣಗಳಿರುತ್ತೆ ಅನ್ನೋದನ್ನ. ಸರಿನಾ ಮಕ್ಕಳೇ? ಮಕ್ಕಳೇ ಬನ್ನಿ ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಏಪ್ರಿಲ್ 2022ಕ್ಕೆ ಮತ್ತೊಂದು ಪ್ರಶ್ನೆ ಬಂದಿದೆ. ಸೇಮ್ ಇದು ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಮತ್ತೆ ಗಣ ವಿಭಾಗ ಮಾಡೋದಕ್ಕೆ 1 ಅಂಕ, ಮತ್ತು ಛಂದಸ್ಸಿನ ಹೆಸರು ಹೇಳೋದಕ್ಕೆ 1 ಅಂಕ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಯ್ತು ಯಾವ್ದಿದು. ಏನು ಹೇಳೈ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳು ಬೆಸಗೈಸಿ ಕೊಂಬುದು ಸೇರದೆ ನಿನಗೆ ಅನ್ನೋದು ಕುಮಾರವ್ಯಾಸ ಅವರ ಪದ್ಯ ಅಲ್ವಾ? ಇದು ಯಾವ ಷಟ್ಪದಿ ಇದೆ ಅಂತ ಗೊತ್ತಾಗೇ ಬಿಡ್ತಲ್ವಾ ನಿಮಗೆ? ಭಾಮಿನಿ ಷಟ್ಪದಿ ಅಲ್ವಾ? ಭಾಮಿನಿ ಷಟ್ಪದಿ ಅಂತ ಹೇಳಿದ್ನಲ್ವಾ? ಓಕೆ, ಈಗ ನೀವು ಭಾಮಿನಿ ಷಟ್ಪದಿಯ ಲಕ್ಷಣ ಯಾವುದು? 3 4 3 4 ಕರೆಕ್ಟಾ? 12. ಫಸ್ಟ್ ಏನಾಗುತ್ತೆ ಹೇಳಿ ನಿಮಗೆ? ಇಲ್ಲಿ ಫಸ್ಟು 3 4 3 4, ಆದರೆ ಥರ್ಡ್ ಲೈನಲ್ಲಿ ಮಾತ್ರ 3 4 3 4, ಲಾಸ್ಟಲ್ಲಿ ಗುರು ಬರುತ್ತೆ. ಅದನ್ನ ನೆನ್ಪಿಟ್ಕೋಬೇಕು. ಈ ಥರ ನೀಟಾಗಿ ನೀವು ಕೂಡ ಏನು ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಹೆಂಗೆ ತೋರಿಸಿದ್ದಾರೆ, ಈ ನೀಟಾಗಿ ನೀವು ಏನು ಮಾಡಬೇಕು, ಗಣ ವಿಂಗಡಣೆಯನ್ನು ಮಾಡಬೇಕು. ಕಚಾಪುಚ್ಚಿ ಮಾಡಬೇಡಿ. ಅಲ್ಲಿ ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ಒಂದು ಕಡೆ ನೀಟಾಗಿ ಬರ್ಕೊಂಡು ಫಸ್ಟು ವಿಭಾಗ ಮಾಡಿ ಪೆನ್ಸಿಲಿಂದ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ ಮಕ್ಕಳೇ? ಬನ್ನಿ ಹಾಗಿದ್ರೆ ಮುಂದಿನ ವಿಭಾಗವನ್ನು ನೋಡೋಣ. ಮುಂದಿನ ಒಂದು ಕ್ವಶನನ್ನು ನೋಡೋಣ ನಾವು ಮಕ್ಕಳೇ. ಇಲ್ಲಿ ನೋಡಿ, ಮತ್ತೊಂದು ಬಂದಿದೆ ನಿಮಗೆ. ಇದನ್ನು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಕಂದ ಪದ್ಯದ ಲಕ್ಷಣ ಅಂತ ಆಗುತ್ತಿದೆ. ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 2 ಲೈನ್ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಮಕ್ಕಳೇ, ಕಂದ ಪದ್ಯ. 1 ಲೈನ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, ಖ್ಯಾತ ಕರ್ನಾಟಕ ವೃತ್ತ ಅಂತ ಅನ್ಕೊಬಿಡಿ. 3 ಲೈನ್ ಕೊಟ್ಟಿದ್ರು ಅಂದರೆ ಷಟ್ಪದಿ ಅಂತ ಅನ್ಕೊಂಬಿಡಿ. ಅದು ಒಂದು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. 2 ಲೈನ್ ಕೊಟ್ಟಿದ್ರು, ಇಲ್ಲಿ 2 ಲೈನ್ ಕೊಟ್ಟಿದ್ದಾರಲ್ವ, 2 ಲೈನ್ ಕೊಟ್ಟಿದ್ದಾರಲ್ಲ, 2 ಲೈನ್ ಕೊಟ್ಟರೆ ಕಂದ ಪದ್ಯ ಇರುತ್ತೆ. 3 ಲೈನ್ ಕೊಟ್ಟರೆ ಷಟ್ಪದಿ ಇರುತ್ತೆ. 1 ಲೈನ್ ಕೊಟ್ಟಿದ್ದಾರೆ ಅಂತಂದರೆ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಯಾವುದಾದ್ರೂ ಒಂದು ವೃತ್ತ ಇರುತ್ತೆ. ಓಕೆನಾ?
ಸರಿನಾ ಮಕ್ಕಳೇ? ಹೀಗೆ ಇದನ್ನ ಬಿಡಿಸ್ಬೇಕು. ನಿಮಗೆ ಈ ಎಲ್ಲ ವಿಭಾಗವನ್ನ ಇದೆಲ್ಲ ನಿಮ್ಮ ಪ್ರಶ್ನೆ ಪತ್ರಿಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯಿಂದನೇ ತಗೊಂಡಿದ್ದೀನಿ. ಇದನ್ನ ಏನು ನಾನ್ ಮಾಡಿರೋದಲ್ಲ, ಇದು ಉತ್ತರ ಪತ್ರಿಕೆ ಬಂದಿತ್ತಲ್ವಾ, ನಿಮ್ಮ ಆನ್ಸರ್ ಕೀ ಅಂತ ಹೇಳ್ತಿರಲ್ಲ, ಅಲ್ಲಿಂದನೇ ತಗೊಂಡಿದ್ದೀನಿ. ಹೀಗೆ ಬರಿಬೇಕು. ಹೀಗೆ ಬರೆದ್ರೇ ನಿಮ್ಮ ಮಾರ್ಕ್ಸ್ ಬರುತ್ತೆ. ನಿಮಗೆ ಉತ್ತಮ ಅಂಕಗಳು ಬೇಕು, ಔಟ್ ಆಫ್ ಔಟ್ ಅಂಕಗಳು, ಸೆಂಟಮ್ಸ್ ಬೇಕು ಅಂದರೆ ನೀಟಾಗಿ ಹೀಗೆ ಬರಿಬೇಕು. ನೀವು ಲಘು ಗುರು ಹಾಕಬೇಕಾದ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಮೇಡಮ್, ನನಗೆ ಲಘು ಗುರು ಹಾಕಬೇಕಾದ್ರೆ ಅಂದರೆ ಪೆನ್ಸಿಲಿಂದ ಹಾಕ್ಕೊಳ್ಳಿ ಮಕ್ಕಳೇ. 2 ನಿಮಿಷ ತೊಗೊಂಡು ಪೆನ್ಸಿಲಿಂದ ಹಾಕ್ಕೊಳ್ಳಿ. ಪೆನ್ಸಿಲಿಂದ ಇರೇಸ್ ಮಾಡ್ಕೋಬೋದಲ್ವಾ, ಅದಕ್ಕೆ ಈ ಪೆನ್ಸಿಲಿಂದ ಹಾಕ್ಕೊಳ್ಳಿ. ಲಾಸ್ಟ್ ಫೈನಲ್ ಆದಮೇಲೆ ನೀವು ಬೇಕಾದರೆ ಪೆನ್ನಿಂದ ಇದು ಮಾಡ್ಕೊಳ್ಳಿ. ಆದರೆ ಪೆನ್ನಿಂದ ಹಾಕಿ ಒಂದು ಲೈನ್ ಹಾಕಿ ಮತ್ತೆ ಮೇಲೆ ಲೈನ್ ಹಾಕಿ ಹಂಗೆ ಮಾಡಿಬಿಡಿ, ಕನ್ಫ್ಯೂಷನ್. ಅಲ್ಲಿ ನಿಮಗೆ ಕರೆಕ್ಷನ್ ಮಾಡೋರ್ಗೆ ಇವ್ಯಾಲ್ಯುವೇಟರ್ಗೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಕರೆಕ್ಷನ್ ಮಾಡೋರ್ಗೂ ಕನ್ಫ್ಯೂಷನ್ನು, ನಿಮಗೂ ಕನ್ಫ್ಯೂಷನ್ನು ಬೇಡ. ಅದಕ್ಕೆ ಏನು ಮಾಡಿ ಗೊತ್ತಾ, ನಿಮ್ಮ ತಪ್ಪಾದರೆ ಒಂದು ಸಿಂಗಲ್ ಲೈನ್ ಎಳೆದ್ಬಿಟ್ಟು ಮೇಲೆ ಹಾಕಿ. ಇಲ್ಲ ಮ್ಯಾಮ್ ನನಗೆ ಕಾನ್ಫಿಡೆಂಟ್ ಇದ್ದೀನಿ, ನಾನು ಒಂದೇ ಸತಿ ಪೆನ್ನಿಂದ ಮಾಡ್ತೀನಿ, ಮಾಡಿ, ಗೋ ಹೆಡ್. ಓಕೆ. ಇಲ್ಲ ಮ್ಯಾಮ್ ನನಗೇನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದರೆ ನೀವೇನು ಮಾಡಿ, ಪೆನ್ಸಿಲಿಂದ ಹಾಕ್ಕೊಳ್ಳಿ ಮಕ್ಕಳೇ. ಆಮೇಲೆ ಇರೇಸ್ ಮಾಡಿ ಪೆನ್ನಿಂದ ಮಾಡ್ಕೊಳ್ಳಿ. ಇದು ಮ್ಯಾಮ್ ಟೈಮ್ ತೊಗೊಳುತ್ತಾ? ಇಲ್ಲ, ಇದು ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ನಿಮಗೆ? ಹಾರ್ಡ್ಲಿ 5 ಮಿನಿಟ್ಸ್ ಅಲ್ವಾ? 5 ಮಿನಿಟ್ಸ್ ತಾನೆ? 5 ಮಿನಿಟ್ಸು ಬೇಡ, 2-3 ಮಿನಿಟ್ಸಲ್ಲೇ ಆಗೋಗುತ್ತೆ. 3 ಅಂಕಗಳ ಪ್ರಶ್ನೆ ಇದೆ. ಓಕೆನಾ? ಮ್ಯಾಕ್ಸಿಮಮ್ 5 ನಿಮಿಷ ತೊಗೊಳ್ಳಿ ಮಕ್ಕಳೇ, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ಓಕೆನಾ? ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ವಿಭಾಗವನ್ನು ನೋಡೋಣ. ಇಲ್ಲೇನಾಗಿದೆ ನೋಡಿ, ನಾನು ಹೇಳಿದ್ದೆ ನಿಮಗೆ, ಒಂದು ಲೈನ್ ಕೊಟ್ಟರು ಅಂತಂದರೆ ಅನ್ಕೊಂಬಿಡಿ ಅದು ಖ್ಯಾತ ಕರ್ನಾಟಕ ವೃತ್ತ. ಇಲ್ಲಿ ನೋಡಿ, ಚಾಗದ ಬೋಗದ ಕಕ್ಕರ ಗೇಯದ ಗೊಟ್ಟಿಗೆಯ ಲಂಪಿ ನಿಂಪೊಗಳ್ ಅಂತ ಹೇಳಿ ಇದೊಂದು ತುಂಬ ಫೇಮಸ್ ಆದದ್ದು ವಾಕ್ಯ ಇದು. ಓಕೆನಾ? ಇದನ್ನ ಉತ್ಪಲಮಾಲಾ ವೃತ್ತದಲ್ಲಿದೆ ಅಂತ ಹೇಳಿ. ಮತ್ತೆ ನಿಮಗೆ ಮತ್ತೆ ಭವಿಕ್ರೀಡಿತ ಅಂತ ಅಂದಾಗ ಸಬರಂ ನಮ್ಮಯ ಲಂಗಮಂ ಮತ್ತೆ ಭವಿಕ್ರೀಡಿತಂ ಅಂತ ಹೇಳಿ ಬರುತ್ತೆ. ಸಬರ ನಮಯ ಈ ಏನು ಗಣಗಳು ಬಂದು ಲ ಮತ್ತು ಗುರು, ಲಘು ಮತ್ತೆ ಗುರು ಬಂದರೆ ಅದನ್ನ ಮತ್ತೆ ಭವಿಕ್ರೀಡಿತ. ಒಂದೊಂದೇ ಲೈನ್ ಇದೆ, ಅದಕ್ಕೋಸ್ಕರ ಇದು ಯಾವ್ದಾದ್ರು ಖ್ಯಾತ ಕರ್ನಾಟಕ ವೃತ್ತ ಇರಬೇಕು ಅಂತ ಹೇಳಿ ಮೊದಲೇ ಅನ್ಕೊಂಬಿಟ್ಟು ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, 3 ಗಣ ವಿಭಾಗ ಮಾಡಿದ ತಕ್ಷಣ. ಸರಿ ಅಲ್ವಾ ಮಕ್ಕಳೇ? ಇದು 2017ಕ್ಕೆ ಬಂದಿತ್ತು ಮಕ್ಕಳೇ. 2017 ಜೂನಿಗೆ ಬಂದಿತ್ತು ಈ ಕ್ವಶನ್. ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮಾರ್ಚ್ 2017, ಇದಂತೂ ನಿಮ್ಗೆ ಗೊತ್ತಿದೆ, ವಾರ್ಧಕ ಷಟ್ಪದಿ ಜೈಮಿನಿ ಭಾರತ, ನಮ್ಮ ಯಾರ್ದು? ಲಕ್ಷ್ಮೀಶ ಅವ್ರದ್ದು ಅಲ್ವಾ? ತೆಗೆದುತ್ತರಿಯ ಮೂರಿದು ಕುದುರೆಗಳಕ್ಕೆ ಬಿಗಿದು ಕಳದ್ರಕ್ಕೆ ಅಲ್ವಾ? ನಿಮ್ಗೆ ಗೊತ್ತಿದೆ ಇದು, ನಾನೇನು ಹೇಳೋದು ಬೇಕಾಗಿಲ್ಲ ಮತ್ತೆ. ಓಕೆ, ಇದನ್ನ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ವಾರ್ಧಕ ಷಟ್ಪದಿ 5 4 5 ಇಲ್ಲಿ ಏನು ಬರುತ್ತೆ? 6 ಬರುತ್ತೆ, ಮತ್ತೆ ಗುರು 1 ಎಕ್ಸ್ಟ್ರಾ ಇರುತ್ತೆ. ಸರಿನಾ? ಆಮೇಲೆ ಇಲ್ಲಿ ನೋಡಿ, ಇದೇನಿದೆ? ಚಂಪಕಮಾಲಾ ವೃತ್ತ. ವೃತ್ತಗಳು ಅಂತ ಒಂದೇ ಲೈನ್ ಕೊಟ್ಟಿದ್ದಾರೆ ವೃತ್ತ, ಇದು ಅಥವಾ ಇದು ಯಾವುದಾದ್ರೂ ಒಂದು ಮಾಡಿ. ಮ್ಯಾಮ್ 2 ಮಾಡ್ಬೋದಾ ಅಂತ ಕೇಳ್ಬೋದು. ಸುಮ್ಮನೆ 2 ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ ಮಕ್ಕಳೇ. ಯಾವಾಗಲೂ ಆರ್ ಅಥವಾ ಅಂತ ಕೊಟ್ಟಾಗ ಒಂದನ್ನೇ ಕಾನ್ಫಿಡೆಂಟಾಗಿ ಮಾಡಿ. ಅಂದರೆ ಅದರಲ್ಲಿ ಒಂಚೂರು ತಪ್ಪಿಲ್ದ, ಗುಲಗಂಜಿಯಷ್ಟು ತಪ್ಪಿಲ್ಲದೆ ಇರೋಷ್ಟು ಚೆನ್ನಾಗಿ ಮಾಡಬೇಕು. ಯಾವುದೇ ಒತ್ತು ದೀರ್ಘ, ಅಲ್ಲಿ ಕೊಂಬುಗಳು, ಇಲ್ಲಿ ಬರೆಯೋದ್ರಲ್ಲೇ ತಪ್ಪಾಗಿ ಏನೋ ಬರ್ಕೊಂಡು ಹಂಗೆ ಮಾಡಬೇಡಿ. ಯಾಕೆ ಗೊತ್ತಾ? ಇರೋದನ್ನೇ ನೀಟಾಗಿ ಬರ್ಕೋಬೇಕಾದ್ರೆ ಒಂದು ಒತ್ತಕ್ಷರವನ್ನು ಬರ್ಕೊಳ್ಳಿಲ್ಲ ಅಂದರೆ ನಿಮಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗೋ ಬದಲು ಲಘು ಆಗಿಬಿಡುತ್ತೆ. ತುಂಬ ಕೇರ್ಫುಲ್. ಓಕೆನಾ? ಈಗಲೇ ಹೇಳ್ತಾ ಇದ್ದೀನಿ, ತುಂಬ ಮೈಯೆಲ್ಲ ಕಣ್ಣಾಗಿ ಮಾಡಿ. ಯಾಕಂದರೆ ಅಲ್ಲೇನಾಗುತ್ತೆ ಅಂದರೆ ಒಂದು ಅಕ್ಷರವನ್ನು ನೀವು ಮಿಸ್ ಮಾಡಿದರೆ, ಒಂದು ಒತ್ತಕ್ಷರವನ್ನು ಮಿಸ್ ಮಾಡಿದರೆ ಆಗಲಿ ಅಥವಾ ಲಘು ಇದ್ದದನ್ನು ಗುರು ಮಾಡಿದರೆ ನಿಮ್ಮ ಎಲ್ಲ ಹಾಕಿದಂಥ ಪ್ರಸ್ತಾರ ಹಾಕಿರೋದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸರಿಯಾಗಿ ಬರ್ಕೊಳ್ಳೋದು, ಅಲ್ಲಿರೋದನ್ನ ಅಕ್ಯುರೇಟಾಗಿ ಬರ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಓಕೆನಾ ಮಕ್ಕಳೇ? ಇದು ಮಾರ್ಚ್ 2017ಕ್ಕೆ ಬಂದಂಥ ಪ್ರಶ್ನೆ ಆಗಿತ್ತು ಮಕ್ಕಳೇ. ಬನ್ನಿ ಮುಂದಿನ ಇನ್ನೊಂದು ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ. ಜೂನ್ 2015ಕ್ಕೆ ಬಂದಿತ್ತು. ಇದು ಕೂಡ ಅಷ್ಟೇ ಚಂಪಕಮಾಲಾ ವೃತ್ತದ ಒಂದು ಇದು. ಆಮೇಲೆ ಇಲ್ಲಿ ಮತ್ತೆ ಭವಿಕ್ರೀಡೆ ವೃತ್ತ. ನಿಮಗೆ ಗೊತ್ತಿದೆ, ಒಂದು ವಾಕ್ಯವನ್ನು ಕೊಟ್ಟರೆ ಸಾಕು, ನೀವೇನು ಮಾಡಿಬಿಡಿ, ಖ್ಯಾತ ಕರ್ನಾಟಕ ವೃತ್ತ ಅಂತ ಹೇಳಿ ತಿಳ್ಕೊಂಡು ನೀವು ಮೊದಲು ಏನು ಮಾಡಿ, ಲಘು ಗುರು ಹಾಕ್ಕೊಂಡು ಹೋಗ್ತಾ ಇರಿ. ಆಮೇಲೆ 3 ಗಣ ವಿಂಗಡಣೆ ಆಗುತ್ತಾ ನೋಡ್ಕೊಂಡ್ಬಿಡಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಜೂನ್ 2023ಕ್ಕೆ ಬಂದಿತ್ತು. ಇದು ನಿಮ್ಗೆ ಗೊತ್ತಿದೆ, ಇದನ್ನು ನಾನು ನಿಮ್ಮ ಉದಾಹರಣೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ವಾರ್ಧಕ ಷಟ್ಪದಿ ಅಂತ ಹೇಳಿ ಅಲ್ವಾ? ಇದು ಭಾಮಿನಿ ಷಟ್ಪದಿ ಅಲ್ವಾ?
ಕರೆಕ್ಟಾ? ಸರಿನಾ? ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಬಗ್ಗೆ ಎಷ್ಟೊಂದು ಸತಿ ಹೇಳಿದ್ದೀನಿ. ಇದು ಏನಾಗಿದೆ? ಭಾಮಿನಿ ಷಟ್ಪದಿ ಇದೆ ನೋಡಿ. ಯಾಕೆ ಹೇಳಿ? ಭಾಮಿನಿ ಷಟ್ಪದಿಯಲ್ಲಿ ಏನಿದೆ? 3 4 3 4 ಅಲ್ವಾ? ಹೌದಲ್ವಾ? ಸರಿ. ಹಾಗಿದ್ರೆ ಮಕ್ಕಳೇ, ಯಾವುದೇ ಕಾರಣಕ್ಕೂ ಷಟ್ಪದಿಯಲ್ಲಿ 3ನೇ ಲೈನಿನ ಕೊನೆಯ ಅಕ್ಷರ ಲಘು ಇದ್ರೂ ಕೂಡ ಗುರು ಮಾಡಬೇಕು. ಅದನ್ನ ಮಾತ್ರ ಮರಿಬೇಡಿ. ಸರಿನಾ? ಸಾರಿ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗಿದೆ ಅಂದ್ರೆ ಸೆಪ್ಟೆಂಬರ್ 2020ಕ್ಕೆ ಮತ್ತೊಂದು ಬಂದಿದೆ. ಇಲ್ಲಿ ಎಲೆ ಶಬರ ಕಾಡ ಬರ ನರಿ. ಇಲ್ಲಿ ನೋಡಿ, ಇದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಏನು ಅಂತ ಹೇಳಿದ್ರೆ ಇಲ್ಲಿ 4 ಅಕ್ಷರಗಳು ಅಂದ್ರೆ ನಿಮ್ಗೆ ನೋಡ್ಬೇಕು, ಮಾತ್ರೆಗಳು ನೋಡ್ಬೇಕು, ಗೊತ್ತಾಗುತ್ತಲ್ವಾ? ನೀವು ಲಘು ಗುರು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ ಮಾತ್ರಾಗಣನೋ ಅಕ್ಷರಗಣನೋ ಅಂತ ಹೇಳಿ. ಇಲ್ಲಿ ಮಾತ್ರೆಗಳ ಆಧಾರದ ಮೇಲೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸರಿನಾ ಮಕ್ಕಳೇ? ನೀವು ಫಸ್ಟ್ ಲಘು ಗುರು ಹಾಕಬೇಕು. ಲಘು ಗುರು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 2 ಲೈನ್ ಕೊಟ್ಟಿದ್ದಾರಾ? ಹಂಗಿದ್ರೆ ಏನಿದು? ಕಂದ ಪದ್ಯ ಇರುತ್ತೆ. 3 ಲೈನ್ ಕೊಟ್ಟಿದ್ದಾರಾ? ಹಂಗಿದ್ರೆ ಏನಾಗುತ್ತೆ? ಷಟ್ಪದಿ ಇರುತ್ತೆ. 1 ಲೈನ್ ಕೊಟ್ಟಿದ್ದಾರಾ? ಖ್ಯಾತ ಕರ್ನಾಟಕ ವೃತ್ತ ಇರುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಬಿಡಿ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇ ಮತ್ತೆ ನಿಮ್ಮ ವಾರ್ಧಕ ಷಟ್ಪದಿಯ ಒಂದು ಊರ್ವಿಯೋಳು ಕೌಸಲ್ಯ ಪಡೆದ ಇದು ವೀರಲವದ್ದು ಗೊತ್ತಲ್ವಾ ನಿಮ್ಗೆ? ಸೇಮ್ ಟು ಸೇಮ್ ಮತ್ತೆ ಮತ್ತೆ ಹೇಳ್ಬೇಕಾಗಿಲ್ಲ. ಇದು ವಾರ್ಧಕ ಷಟ್ಪದಿ ಅಂದ ತಕ್ಷಣ ನಿಮ್ಗೆ ಟಕ್ ಅಂತ ಬಂದ್ಬಿಡ್ಬೇಕು. 5 4 ಗಣಗಳು, 5 6 ಗಣಗಳು, ಲಾಸ್ಟ್ ಅಲ್ಲಿ 1 ಗುರು ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಏನ್ ಕಲ್ತ್ವಿ ಅಂತ ಹೇಳಿ, ನಾವು ಇವತ್ತಿನ ತರಗತಿಯಲ್ಲಿ ಛಂದಸ್ಸು ಅನ್ನುವಂತ ವಿಭಾಗವನ್ನ ಕಲ್ತ್ವಿ. ಇದು 3 ಅಂಕಗಳಿಗೆ ಬರುವಂತ ಪ್ರಶ್ನೆ ಆಗಿತ್ತು. ಇದರಲ್ಲಿ ಅಕ್ಷರಗಣ, ಮಾತ್ರಾಗಣ, ಅಂಶಗಣವನ್ನ ಕಲ್ತ್ವಿ. ಮತ್ತೆ ಲಘು ಗುರು ಹಾಕೋದನ್ನ ಕಲ್ತ್ವಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಮಕ್ಕಳೇ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಹೇಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಇದರ ಒಂದು ನಿಮಗೆಲ್ಲ ಪ್ರಶ್ನೆಗಳನ್ನು ಮಾಡಿದ್ನಲ್ಲ, ಅದು PYQ ಅದನ್ನೆಲ್ಲ ಹಾಕಿದ್ದೀನಿ. ಅದನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ಸ್ವಲ್ಪ ಮೈಂಡ್ ಮ್ಯಾಪ್ಗಳನ್ನು ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಮಕ್ಕಳೇ. ಹಾಗಿದ್ರೆ ನಿಮ್ಗೆ ಏನಾದರೂ ಡೌಟ್ ಬಂದರೆ ಟೆಲಿಗ್ರಾಮು ಅಥವಾ ನಮ್ಮ ವಾಟ್ಸಪ್ಪಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮರಿದೇ ನಮ್ಮ SA1 ಲೈವನ್ನು ನೋಡಿ ಮಕ್ಕಳೇ ಅಂತ ಹೇಳ್ತಾ, ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.